ಶುಭೋದಯ ಮೇಡಮ್, ಸ್ವಾಗತ. ಶುಭೋದಯ ಗುರುಗಳಿಗೆ, ನಿಮಗೆಲ್ಲರಿಗೂ ಕೂಡ ಶುಭೋದಯ. ಥ್ಯಾಂಕ್ ಯು ಮೇಡಮ್. ನಾನು ಪತ್ರಿಜಿ ಗುರುಗಳು, ರಂಗನಾಥ ಗುರುಜಿ ಹಾಗೂ ನಾಗರಾಜ್ ಗುರುಜಿ ಎಲ್ಲ ಗುರು ವೃಂದಕ್ಕೂ ಕೂಡ ನಾನು ನಮಸ್ಕರಿಸುತ್ತಾ, ಯೋಗಿಯ ಆತ್ಮಕಥೆಯನ್ನ ಸ್ವಾಧ್ಯಾಯ ಮಾಡಕ್ಕೆ ನನಗೆ ಸಿಕ್ಕಂತ ಅವಕಾಶ ನನ್ನ ಬದುಕಿನಲ್ಲಿ ಒಂದು ದೊಡ್ಡ ಪುಣ್ಯದ ಒಂದು ಫಲ ಅಂತ ತಿಳಿತಾ, ಇದುವರೆಗೆ ನಾವು ಯೋಗಾನಂದರ ಬದುಕಿನ ಅನೇಕ ಮಜಲುಗಳನ್ನ ಇಲ್ಲಿ ಗಮನಿಸ್ತಾ ಬಂದಿದೀವಿ. ಹಾಗೆ ಇಲ್ಲಿ ಅವರ ನಿಜವಾದ ಗುರುಗಳಿಗಿಂತ ಹಿಂದೆ ಅನೇಕ ಗುರುಗಳು ಸಿಕ್ಕಿದರು, ಅವರ ಗುರುಗಳಲ್ಲ ಅಂತ ಅವರೆಲ್ಲರೂ ಮುಂದೆ ಇವರನ್ನ ಕಳಿಸ್ಕೊಡ್ತಾರೆ. ಇವರ ಬದುಕಿನ ಗುರುಗಳಾದ ಯುಕ್ತೇಶ್ವರರ ಒಂದಿಗೆ ಇವರು ಆಶ್ರಮದಲ್ಲಿ ಕೆಲವು ಸಮಯವನ್ನ ಕಳೀತಾರೆ. ಆಗ ಯುಕ್ತೇಶ್ವರರನ್ನ ನಮಗೆ ಪರಿಚಯ ಮಾಡ್ಕೊಡ್ತಾ ಇದ್ರು. ಹಿಂದಿನ ತರಗತಿಯಲ್ಲಿ ನಾವು ಪರಿಚಯನ ನೋಡ್ತಾ ಹೋದ್ವಿ. ಯುಕ್ತೇಶ್ವರರು ಹೇಗೆ ಏನನ್ನು ಹೇಳ್ತಾ ಇರ್ಲಿಲ್ಲ, ಅವ್ರು ನಡ್ಕತಾ ಇದ್ರು. ಅದನ್ನ ನೋಡಿ ನಾವು ಅರ್ಥ ಮಾಡ್ಕೋಬೇಕಿತ್ತು. ಆ ಮನುಷ್ಯ ಯಾರು ಕೂಡ ಹೀಗ್ ಮಾಡಿ ಅಂತ ಹೇಳ್ಬಾರ್ದು. ಮಕ್ಕಳಿಗಾಗ್ಲಿ, ಯಾರಿಗೆ ಸ್ಟೂಡೆಂಟ್ಸ್ಗಾಗ್ಲಿ, ನಾವ್ ಆ ರೀತಿಲಿ ಹೋದಾಗ ನಮ್ ದಾರಿನಲ್ಲಿ ಮಕ್ಕಳು ಬರ್ತಾರೆ, ಎಲ್ರು ಬರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಯುಕ್ತೇಶ್ವರರಾಗಿರ್ತಾರೆ. ಹಾಗೆ ಸದಾ ಗಂಭೀರವಾಗಿ ಇರ್ತಾ ಇದ್ದಂತ ಗುರುಗಳು. ಹಾಗಂತ ಅವ್ರಿಗೆ ಮಂಕು ಕವಿದವರಾಗಿರ್ತಾ ಇರ್ಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಪರಮಾತ್ಮನನ್ನ ಪಡಿಬೇಕು ಅಂದ್ರೆ ನೀವು ಮುಖವನ್ನ ವಿಕಾರ ಮಾಡ್ಕೋಬೇಕಾದ ಅಗತ್ಯ ಇಲ್ಲ. ನಮ್ಗೆ ವಿಶ್ವಾಮಿತ್ರನ ಒಂದು ಕಲ್ಪನೆ ಇದೆ. ಕಠೋರವಾಗಿ ಸಿಟ್ಟಾಗಿ ದುರ್ವಾಸ ಮುನಿ ಇವರೆಲ್ಲರೂ ಸಿಟ್ಟಾಗಿ ಹೀಗಿರ್ತಿದ್ರು. ತಪಸ್ವಿಗಳೇಂದ್ರೆ ಹೀಗೆ ಇರ್ಬೇಕು ಅಂತ ನನಗೆ ನನ್ನ ಕಾಲೇಜಿನ ದಿನಗಳಲ್ಲಿ ಓದ್ಬೇಕಾದ್ರೆ ಹಂಗ ಅನ್ಸಿತ್ತು. ತಪಸ್ವಿಗಳು ಅಂದ್ರೆ ಹೀಗೆ ಒಂದು ಇವತ್ತು ಕೂಡ ದುರ್ವಾಸರು ಅಂದ್ರೆ ಸಿಟ್ಟಿನ ಅವತಾರವಾಗಿ ನಾವು ಉದಾಹರಣೆಯನ್ನ ಕೊಡ್ತೀವಿ. ಹಾಗೆ ಅಗತ್ಯ ಇಲ್ಲ. ಮನಸ್ಸು ಹೂವಿಗಿಂತ ಮಧುರವಾಗಿದ್ದಾಗಲೂ ಕೂಡ ಸಾಧನೆಯನ್ನ ಮಾಡಬಹುದು ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು. ಅದಕ್ಕೆ ಬೈಬಲ್ ಅನ್ನ, ಈ ಪುಸ್ತಕದಲ್ಲಿ ತುಂಬಾ ಬೈಬಲ್ ಕ್ರಿಸ್ತನ ಉದಾಹರಣೆಯನ್ನ ಕೊಡ್ತಾ ಹೋಗ್ತಾರೆ. ಭಗವಂತನನ್ನ ಪಡೆಯೋದು ಅಂದ್ರೆ ಎಲ್ಲ ದುಃಖಗಳ ಶವ ಸಂಸ್ಕಾರ ಮಾಡಿದಂತೆ. ನಾವು ದೇವರನ್ನ ದೈವಿ ಸಾಕ್ಷಾತ್ಕಾರವನ್ನ ಪಡಿತೀವಿ ಅಂದ್ರೆ ನಮ್ಮೆಲ್ಲ ದುಃಖ, ದುಮ್ಮಾನ, ಅಸಹನೆ ಎಲ್ಲ ಕೂಡ ಶವ ಸಂಸ್ಕಾರ ಆಗಿ ಅಲ್ಲಿ ಏನು ಉಳಿಯಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು. ಈ ಆಶ್ರಮಕ್ಕೆ ಅನೇಕ ಜ್ಞಾನಿಗಳು, ಪ್ರಾಚಾರ್ಯರು, ನ್ಯಾಯವಾದಿಗಳು, ಉನ್ನತ ಹುದ್ದೆಯಲ್ಲಿದ್ದಂತ ಅನೇಕ ಜನರು ಬರ್ತಾ ಇದ್ರು. ಕೆಲವ್ರು ಏನೋ ಒಂದು ದರ್ಪದಿಂದ ಯುಕ್ತೇಶ್ವರರು ಹೇಳ್ತಾ ಇರೋದೆಲ್ಲ ಮೂಢನಂಬಿಕೆ, ಅದರಲ್ಲಿ ಅರ್ಥನೇ ಇಲ್ಲ, ನಮ್ಮ ವಿಜ್ಞಾನದಲ್ಲಿ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಆಗುತ್ತಾ ಎಂಬ ಮೊಂಡುವಾದದಿಂದ ಬಂದವರು ಅವರ ಒಂದು ಶಿಷ್ಯತ್ವನ ಸ್ವೀಕರಿಸಲು ಅವರಲ್ಲಿ ಬೇಡಿಕೆ ಇಡ್ತಾ ಇದ್ರು. ಈ ರೀತಿ ಅನೇಕರು. ಒಬ್ಬ ರಸಾಯನ ಶಾಸ್ತ್ರಜ್ಞ ಕೇಳ್ತಾನೆ ಇಲ್ಲಿ, ಆ ದೇವರನ್ನು ಪತ್ತೆ ಹಚ್ಚಲು ವಿಜ್ಞಾನ ಯಾವ್ದೊಂದು ಸಾಧನವನ್ನ ಕಂಡು ಹಿಡ್ದಿಲ್ಲ ಅಂದ್ಮೇಲೆ ನಾನ್ ದೇವರ ಅಸ್ತಿತ್ವವನ್ನು ಒಪ್ಪಲ್ಲ. ಇವತ್ತಿಗೂ ಕೂಡ ಇಂಥ ಆಸ್ತಿಕವಾದಗಳು, ನಾಸ್ತಿಕವಾದ ನಡುವೆ ಚರ್ಚೆ ನಡೀತಲೇ ಇದೆ. ಹೇಗೆ ಪ್ರೂವ್ ಮಾಡ್ತೀರಾ ಅಂತ. ಅದು ಪ್ರೂವ್ ಮಾಡ್ಲಿಕ್ಕೆ ಆಗದಿದ್ರೋದು ಅನುಭವದ ಮೂಲಕ ಎಲ್ರಿಗೂ ಅದು ಸಾಕ್ಷಾತ್ಕಾರ ಆಗುತ್ತೆ ಅನ್ನೋ ಅನುಭವದಿಂದ ಅವರು ಕೂಡ ವಾಪಸ್ ಹೋಗ್ತಾರೆ. ಹಾಗೆ ಒಬ್ಬ ನ್ಯಾಯಾಧೀಶ ಓದ್ಬೇಕಾದ್ರೆ ಒಂದು ದೊಡ್ಡ ರ್ಯಾಂಕ್ ಸ್ಟೂಡೆಂಟು, ಎಲ್ಲಾದ್ರಲ್ಲೂ ಪ್ರಥಮ ರ್ಯಾಂಕ್ ಅನ್ನ ಪಡೆದಂತ ವ್ಯಕ್ತಿಯಾಗಿರ್ತಾನೆ. ಅವನು ಕೂಡ ಈ ಯುಕ್ತೇಶ್ವರರ ಬಳಿ ಬಂದು ಇಲ್ಲಿ ಚರ್ಚೆಯನ್ನು ಪ್ರಾರಂಭಿಸ್ತಾನೆ. ಅವನ ಚರ್ಚೆ ಎಷ್ಟು ಅಸಭ್ಯವಾಗಿರುತ್ತೆ ಅಂದ್ರೆ, ಯುಕ್ತೇಶ್ವರರು ಹೇಳ್ತಾರೆ, ಶ್ರೀಮಾನ್ ನ್ಯಾಯಾಧೀಶರೇ, ಇದು ನಿಮ್ಮ ನ್ಯಾಯಸ್ಥಾನದ ಕೊಠಡಿ ಅಲ್ಲ ಅನ್ನೋದನ್ನ ಮರ್ತಿದಿರಿ. ನಿಮ್ಮ ಬಾಲಿಶವಾದ ಈ ಟೀಕೆಗಳಿಂದ ನಿಮ್ಮ ಕಾಲೇಜಿನ ಜೀವನ ಅಸಾಧಾರಣವಾದದ್ದೆಂದು ಆಗಿರಲಿಲ್ಲವೆಂದು ಯಾರಾದರೂ ಊಹಿಸಬಹುದು. ಅದರಿಂದ ಈ ಸಮಾಜದಲ್ಲಿ ನಮ್ಮ ಮುಂದೆ ತುಂಬಾ ಪ್ರತಿಭಾವಂತ ಮಕ್ಕಳಿದ್ದಾರೆ. ಆದ್ರೆ ಪ್ರತಿಭೆಯ ಜೊತೆಗೆ ಸಂಸ್ಕಾರ ಬೇಕು, ವಿನಯ ಬೇಕು. ಫಸ್ಟ್ ರ್ಯಾಂಕ್ ಬಂದ್ರೆ ಸಾಧನೆ ಆಗಲ್ಲ. ಇವತ್ತು ತುಂಬಾ ಟ್ಯಾಲೆಂಟೆಡ್ ಮಕ್ಕಳೇ ಇವತ್ತ ನಕ್ಸಲೇಟ್ ಆಗಿ ಹೋಗ್ತಾ ಇದ್ದಾರೆ. ಮತ್ತೆ ಎಲ್ಲೆಲ್ಲೋ ಹೋಗಿ ಸಮಾಜಘಾತಕ ಕೆಲಸಗಳನ್ನ ನಾವು ಮಾಡ್ತಾ ಇರೋದನ್ನ ನೋಡ್ತೀವಿ. ಅದರಿಂದ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ ಇಲ್ಲಿ, ನಿಮ್ಮ ವಿಶ್ವವಿದ್ಯಾಲಯದ ಪದವಿ ಇರ್ಬೋದು, ವೇದೋಕ್ತ ಜ್ಞಾನಕ್ಕೆ ಸಂಬಂಧಿಸಿದ್ದಲ್ಲ. ಅದು ಕೇವಲ ಲೆಕ್ಕಾಧಿಕಾರಿಗಳನ್ನ ತಯಾರಿಸಿದಂತೆ. ಲೆಕ್ಕ ಅಂದ್ರೆ 2x2 4, 4x4 16 ಈ ರೀತಿ ಕೆಲಸ ಮಾಡಕ್ಕೆ ತಯಾರಿಸಿದಾಗ ಆಗುತ್ತೆ. ನಿಜವಾಗಿ ಸಂಸ್ಕೃತವಂತ ಮಕ್ಕಳೇ ಆಗಿದ್ರೆ ಪ್ರತಿ ವರ್ಷ ಲಕ್ಷ ಮಕ್ಕಳು ಹೊರಗಡೆ ಬರ್ತಾ ಇದ್ದಾರೆ ಪದವಿಯನ್ನ ಮುಗಿಸಿ. ಅಷ್ಟು ಸಂಸ್ಕೃತಿವಂತರು, ಅಷ್ಟು ಭಾರತದ ಬಗ್ಗೆ ಇದೇ ಇರ್ತಂತವ್ರು ಬರ್ತಾ ಇಲ್ಲ. ಅದರಿಂದ ಇವತ್ತಿನ ಶಿಕ್ಷಣ ಹೇಗಾಗಿದೆ ಅನ್ನೋದನ್ನ ಯುಕ್ತೇಶ್ವರರು ಅವತ್ತೇ ಅವರಿಗೆ ಪರಿಚಯವನ್ನ ಮಾಡ್ಕೊಡ್ತಾರೆ. ಇದೆಲ್ಲ ಅರ್ಥ ಆದಾಗ ಅವರು ನ್ಯಾಯಾಧೀಶರು
ಅವ್ರು ಹೇಳ್ತಾರೆ, ಸ್ವರ್ಗೀಯ ನ್ಯಾಯಾಧೀಶರೊಡನೆ ಇದು ನನ್ನ ಮೊದಲ ಸಮಾಗಮ. ಸ್ವರ್ಗದ ನ್ಯಾಯಾಧೀಶರು ಇವರು. ಅಂದ್ರೆ ಇದುವರೆಗೂ ಅವ್ರ ಬದುಕಿನಲ್ಲಿ ಇಂಥ ಮಾಮೂಲಿ ಕೋರ್ಟಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಿದ್ರು. ಆದ್ರೆ ಇಂಥ ಅವಕಾಶ ನನಗೆ ಸಿಕ್ತು. ಅದರಿಂದ ಪರೀಕ್ಷಾರ್ಥಕ ಶಿಷ್ಯನಾಗಿ ತಮ್ಮನ್ನ ಸ್ವೀಕರಿಸ ಹಾಗೆ ಕೋರಿಕೆಯನ್ನ ಸಲ್ಲಿಸ್ತಾರೆ. ನೋಡಿ, ಕಠೋರವಾಗಿ ಬಂದರು ಹೇಗೆ ಮೃದುವಾಗಿ ಇವರ ಒಂದು ವರ್ತನೆಗೆ, ಇವರ ನಯ ವಿನಯಕ್ಕೆ ಸೇರ್ತಾ ಇದ್ರು ಅನ್ನೋದನ್ನ ನೋಡ್ಬೋದು ಇಲ್ಲಿ. ಹೀಗೇನೆ ಇವರು ಹೇಗೆ ಇದನ್ನೆಲ್ಲ ತಾತ್ಕಾಲಿಕ, ಔಪಚಾರಿಕ, ಕಾಟಾಚಾರದ ಬದುಕನ್ನ ಬಿಟ್ಟು ಹೇಗ್ ಮಾಡ್ಬೇಕು ಅನ್ನೋದನ್ನ ಯುಕ್ತೇಶ್ವರರು ಪ್ರತಿಯೊಬ್ಬ ವಿರೋಧಿಯನ್ನು ಕೂಡ ಯುಕ್ತಿಯಿಂದ ಗೆದ್ರು. ಎಂದಿಗೂ ತಾವು ಭಿಕ್ಷೆ ಬೇಡ ಅಂತ ಗುರುವಾಗಬಾರ್ದು ಎಂಬ ಬಯಕೆಯಿಂದ ಅವರು ಅನೇಕ ಸಲ ಅವರ ಕಠಿಣ ಶಿಕ್ಷೆಗಳಿಗೆ ಅವರನ್ನ ಒಳಪಡಿಸ್ಕೊಳ್ತಾ ಇದ್ರು. ಹೀಗೆ ದಯೆ ಇರ್ಬೇಕಾದಾಗ ಹೂವಿಗಿಂತ ಮೃದುವಾಗಿರ್ತಿದ್ರು. ತತ್ವಗಳಿಗೆ ಭಂಗ ತರಂತ ಸಂದರ್ಭದಲ್ಲಿ ಸಿಡಿಲಿಗಿಂತಲೂ ನಿಷ್ಠುರವಾಗಿ ಇವರು ಇರ್ತಾ ಇದ್ರು. ಹೀಗೇನೆ ನಾವೇ ಸ್ವಯಂ ನಮ್ಮ ಸುತ್ತ ಒಂದು ಕೋಟೆ ಕಟ್ಕೊಂಡು ಕತ್ಲನ್ನ ಮಾಡ್ಕೊಂಡು ಅಜ್ಞಾತದಲ್ಲಿ ಇರೋದ್ರಿಂದ ಬೆಳಕನ್ನ ಸಹಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಯುಕ್ತೇಶ್ವರರು ಹೇಳ್ತಾ ಇದ್ರು. ಮತ್ತು ಕೆಲವ್ರು ಏನ್ ಮಾಡ್ತಾರೆ, ಇತರರ ತಲೆಗಳನ್ನ ಕಡಿದು ಹಾಕಿ ಕೆಲವು ಜನ ತಾವು ಎತ್ತರವಾಗ್ಲಿಕ್ಕೆ ಯತ್ನಿಸ್ತಾರೆ. ಅದು ಎಷ್ಟಿದು ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ಅದರಿಂದ ಯಾವಾಗ್ಲೂ ಕೂಡ ನೋಡಿ, ಸಮಾಧಾನಿಯಾಗಿ ಯಾರು ಇರ್ತಾನೋ ಅವನಿಗೆ ಸಿಟ್ಟು ಬಂದ್ರೆ ತಡ್ಕೊಳ್ಲಿಕ್ಕಾಗಲ್ಲ. ಸಾತ್ವಿಕ ಕೋಪದ ಒಂದು ಪ್ರಭಾವ ಪರಿಣಾಮ ಹೆಚ್ಚಾಗಿರುತ್ತೆ. ಅದರಿಂದ ಸದಾ ಕೆಲವರಂತೂ ದುಡುಕಿನ ಸ್ವಭಾವ, ಯಾವಾಗ್ಲೂ ಸಿಟ್ಟು ಬರ್ತಾ ಇರುತ್ತೆ ಅವರಿಗೆ. ಅದೇನಷ್ಟು ಇಲ್ಲ. ಅಂದ್ರೆ ತುಂಬಾ ತಾಳ್ಮೆಯ ದಯಾವಂತ ಹೃದಯವಂತರಿಗೆ ಕೋಪ ಬಂದಾಗ ಅದರ ಪರಿಣಾಮವನ್ನ ಎದುರಿಸ್ಲಿಕ್ಕೆ ಸಮಾಜಕ್ಕೆ ಇದಕ್ಕಾಗಲ್ಲ. ಕುವೆಂಪು ಅದಕ್ಕೆ ಹೇಳ್ತಾರೆ ಕಲ್ಕಿ ಪದ್ಯದಲ್ಲಿ, ಹೀಗೆ ಇರ್ಬೇಕು ಅಂದ್ರೆ ಎಲ್ಲಾ ಕಲ್ಕಿ ಬಂತು ಅಂದ್ರೆ ಸಮಾಜದ ಎಲ್ಲ ಒಂದ್ಸಮ ಮಾಡ್ಬೇಕು ಅಂದ್ರೆ ಎಲ್ಲ ಬೆಟ್ಟದ ಮೇಲೆ ಕೂತಿದ್ದು ಇವರೆಲ್ಲ ಬಂದು ಹೇಗೆ ಸಮಾನತೆ ಪ್ರವಾಹದಲ್ಲಿ ಇದು ಹೋರಾಡಿ ಇದಾಗ್ಬೇಕು ಅಂತ, ಹಾಗೆ ಆ ಬಡವನಿಗೂ ಕೂಡ ಕೋಪ ಬಂದ್ರೆ ಆಗುತ್ತೆ ಅನ್ನೋದನ್ನ ಕುವೆಂಪು ತುಂಬಾ ಚೆನ್ನಾಗ ಪದ್ಯದಲ್ಲಿ ಹೇಳ್ತಾರೆ. ಅದನ್ನ ಯಾವ ಮನಸ್ಸು ಅದು ಸರಿಯಾಗಿ ಮನಸ್ಸನ್ನ ಯಾರು ಆಳ್ಬಲ್ಲವನೋ ಅವನು ನಗರವನ್ನ ವಶಪಡಿಸಿಕೊಂಡವನಂತೆ ಉತ್ತಮ. ನಾವು ಬೇರೆಯವ್ರನ್ನ ಗೆಲ್ಲಬೇಕಿಲ್ಲ. ನಾವು ಬೇರೆ ಅಧಿಕಾರ ಆಳ್ವಿಕೆಗಿಂತ ನಮ್ಮ ಮನಸ್ಸಿನ ನಿಯಂತ್ರಣ ಮುಖ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ಯುಕ್ತೇಶ್ವರರು, ಇಂಥ ಮಹಾಮಹಿಮ ಗುರುಗಳೊಂದಿಗೆ ನನ್ನ ಬದುಕು ಇತ್ತಲ್ಲ, ಅಪ್ಪ ಎಷ್ಟು ಸಾರ್ಥಕ ಆಯ್ತು ಬದುಕು ಅಂತ ತುಂಬಾ ಅವರನ್ನ ಅಭಿನಂದಿಸ್ತಾರೆ. ಹಾಗೇನೆ ಅವ್ರು ಹೇಳ್ತಾರೆ, ನನ್ನ ಗುರುಗಳೇನಾದ್ರೂ ಈ ಹಾದಿಗೆ, ಆಧ್ಯಾತ್ಮಿಕ ಹಾದಿಗೆ ಬರ್ಲಿಲ್ಲ ಅಂದಿದ್ರೆ ಅವರು ಸಾಮ್ರಾಟರು ಇಲ್ಲ ದೊಡ್ಡ ಯೋಧರು ಆಗ್ಬಿಡ್ತಾ ಇದ್ರು ಅಂತ ಶಕ್ತಿ ಅವ್ರಿಗಿತ್ತು ಅನ್ನೋದನ್ನ ಹೇಳ್ತೀವಿ. ಅದಕ್ಕೆ ಉದಾಹರಣೆಯಾಗಿ ನಮ್ಮ ಮುಂದೆ ಅನೇಕ ಮಹಾನ್ ಸಂತರು ನಮ್ಮಲ್ಲಿ ಉದಾಹರಣೆಯಾಗಿ ವಿವೇಕಾನಂದರಿರ್ಬೋದು, ರಾಮಕೃಷ್ಣ ಪರಮಹಂಸರಿರ್ಬೋದು, ರಮಣ ಮಹರ್ಷಿಗಳಿರ್ಬೋದು, ಇವರೆಲ್ಲರಿಗೂ ಕೂಡ ಅಂತ ಅದ್ಭುತ ಶಕ್ತಿ ಇತ್ತು ಅನ್ನೋದನ್ನ ಗಮನಿಸ್ತೀವಿ. ಇಲ್ಲಿಗೆ ಈ ಯುಕ್ತೇಶ್ವರರ ಜೊತೆ ಇದ್ದಂತ ಒಡನಾಡಿದ ಸಂದರ್ಭದನ್ನ ಅವರು ಹೇಳ್ತಾ ಹೋಗ್ತಾರೆ. ಹಾಗೇನೆ ನೆಕ್ಸ್ಟ್ ನಿದ್ರಿಸದ ಸಂತ ಅಂತ ಒಬ್ಬ ವ್ಯಕ್ತಿಯನ್ನ ಅವರು ಪರಿಚಯ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯೋಗಾನಂದರಿಗೆ ಯಾವಾಗ್ಲೂ ನಾನು ಹಿಮಾಲಯಕ್ಕೆ ಹೋಗ್ಬೇಕು, ಆದಷ್ಟು ಬೇಗ ದೈವಿ ಸಾಕ್ಷಾತ್ಕಾರವನ್ನ ಪಡಿಬೇಕು ಅಂತ. ಈಗ ನಾವುಗಳು ಧ್ಯಾನಕ್ಕೆ ಇದಕ್ಕೆ ಬಂದಂತ ಪ್ರಾರಂಭದಲ್ಲೇ ನಮ್ಗೆ ಫುಲ್ 0 ಥಾಟ್ ಸ್ಟೇಜಿಗೆ ಹೋಗ್ಬೇಕು, 3ನೇ ಕಣ್ಣು ಓಪನ್ ಆಗ್ಬೇಕು, ಏನೇನೋ ನೋಡ್ಬೇಕು ಅಂತ ನಾವು ಹಂಬಲದಿಂದ ಹೋಗ್ತೀವಲ್ಲ, ಹಾಗೆ ಅದಕ್ಕೆ ಇವರು ಕೂಡ ಪ್ರಾರಂಭ ಬಾಲ್ಯದಿಂದಲೇ ಇದಕ್ಕೆ ತುಂಬಾ ಸಲ ಮನೆಗೆ ಅಲ್ಲಿಂದ ಹೋಗಿ ವಾಪಸ್ ಬಂದಿದ್ದನ್ನ ನಾವು ನೋಡಿದೀವಿ. ಮತ್ತೆ ಈ ಗುರುಗಳ ಬಳಿ ಹೋಗ್ತಾರವ್ರು, ಗುರುಗಳೇ ನನಗೆ ದಯವಿಟ್ಟು ಅನುಮತಿಯನ್ನ ಕೊಡಿ, ಆ ನಿರ್ಬಾಧಿತವಾದ ಏಕಾಂತದಲ್ಲಿ ನಿರಂತರ ದೈವ ಸಂಕಲ್ಪವನ್ನ ಸಾಧಿಸ್ತೀನಿ ಅಂತ ಭರವಸೆ ಇದೆ ನನಗೆ ಅಂತ ಹೇಳ್ತಾರೆ. ಇದು ಗುರುಗಳು ಹೇಳ್ತಾರೆ. ಅನೇಕ ಪರ್ವತವಾಸಿಗಳು ಹಿಮಾಲಯದಲ್ಲಿ ಜೀವಿಸ್ತಾರೆ, ಆದ್ರೂ ದೈವಾನುಭವನ ಅವರು ಪಡೆದಿಲ್ಲ. ಜಡ ಪರ್ವತಕ್ಕಿಂತ ಜ್ಞಾನವನ್ನು ಪಡೆದ ಮನುಷ್ಯನಿಂದ ವಿವೇಕವನ್ನು ಪಡೆಯೋದು ಮೇಲು. ಹಾಗೇನೆ ಈ ನಾವುಗಳು ಕೂಡ ಮಠ ಮಾನ್ಯ ಎಲ್ಲೋ ಒಂದು ಹೋಗ್ಬೇಕು ಅಂತಿಲ್ಲ. ಮನಸ್ಸು ಸರಿಯಾಗಿದ್ರೆ ನಾವ್ ಎಲ್ಲಿದ್ದರೂ ನಮ್ಮ ಸಾಧನೆಯನ್ನ ಮಾಡ್ಬೋದು ಅಂತ ಹೇಳಿ ಇದನ್ನ ತಗೋಬಹುದು. ಗುರುಗಳು ಏನನ್ನೂ ಉತ್ಸಲ್ಲ, ಆದ್ರೆ ಮೌನಂ ಸಮ್ಮತಿ ಲಕ್ಷಣ ಅಂತ ಹೇಳಿ ಯುಕ್ತೇಶ್ವರರ ಒಂದು ಮೌನನ್ನೇ ಇವರು ಉತ್ತರವಾಗಿ ಸ್ವೀಕರಿಸಿ ಹೊರಡ್ತಾರೆ. ಹೊರಡ್ಲಿಕ್ಕೆ ಇವರಿಗೆ ಪ್ರೇರೇಪಣೆ ಏನು ಅಂದ್ರೆ, ಕಾಲೇಜಿನಲ್ಲಿ ಓದ್ಬೇಕಾದ್ರೆ ಸಂಸ್ಕೃತ ಒಬ್ರು ಪ್ರಾಧ್ಯಾಪಕರು ಬಿಹಾರಿ ಪಂಡಿತರು ಅಂತ ಇರ್ತಾರೆ. ಅವರೊಂದು ಸಂದರ್ಭ ಪಾಠ ಮಾಡ್ಬೇಕಾದ್ರು ಬೇರೆ ಏನೋ ಮಾತಾಡ್ಬೇಕಾದ್ರೆ ನನ್ಗೆ ಆತ್ಮೀಯ ಪರಿಚಯ ಇರ್ತಕ್ಕಂತ ರಾಮ ಗೋಪಾಲ್ ಮಜುಮ್ದಾರ್ ಅಂತ, ಆತ್ಮೀಯರೇ ನೆನ್ಪಿಟ್ಗಳಿಂದ, ಇವರು ನಿದ್ರಿಸದ ಸಂತ ಅಂತ,
ರಾಮಗೋಪಾಲ್ ಮಜುಮ್ದಾರ್ ಅಂತ. ಆ ವ್ಯಕ್ತಿ ಇದ್ದಾರೆ, ಅವರು ನಿದ್ರೆನೇ ಮಾಡಲ್ಲ ಅಂತಹ ಸಂತ ಅನ್ನೋದನ್ನ ಇಲ್ಲಿ ಅವರು ಹೇಳಿರ್ತಾರೆ. ಅದರಿಂದ ಅವರನ್ನ ಭೇಟಿ ಮಾಡೋದ್ರ ಮೂಲಕ ನಾನು ದೈವಿ ಸಾಕ್ಷಾತ್ಕಾರವನ್ನು ತುಂಬಾ ಬೇಗ ಪಡಿಬಹುದು ಎಂಬ ಹಂಬಲದಿಂದ ಇವರು ಹೋಗಿ ಅವರ ಬಳಿ ವಿಳಾಸವನ್ನ ಪಡೆದು ಅಲ್ಲಿಗೆ ರಣಬಜಪುರದಲ್ಲಿ ಅವರಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಅದಕ್ಕಾಗಿ ಅವರಿಗೆ ವಂದಿಸಿ ತಾರಕೇಶ್ವರಕ್ಕೆ ರೈಲನ್ನ ಹತ್ತುತ್ತಾರೆ. ಇವ್ರಿಗೆ ತುಂಬಾ ಮನಸ್ಸು ನವಿಲಂತೆ ಗರಿಗೆದರಿ ಹಾರಾಡ್ತಾ ಇದೆ. ನಾನು ಹೋಗ್ತಾ ಇದ್ದೀನಿ, ಆ ಗುರುಗಳು ನಂಗೆ ಮಾರ್ಗದರ್ಶನ ಮಾಡ್ತಾರೆ, ಹಿಮಾಲಯದಲ್ಲಿ ಒಂದು ಏಕಾಂತ ಧ್ಯಾನದಲ್ಲಿ ತೊಡಗ್ತೀನಿ ನಾನು ಅಂತ ಹೇಳಿ ಹೋಗ್ತಾರೆ. ಹೋಗಿ ತಾರಕೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ. ಆ ತಾರಕೇಶ್ವರ ದೇವಸ್ಥಾನ ಆ ಕಾಲಕ್ಕೆ ತುಂಬಾ ಪ್ರಸಿದ್ಧ ಆಗಿರುತ್ತೆ. ಅದು ಫ್ರಾನ್ಸಿನಲ್ಲಿ ಕ್ಯಾಥೋಲಿಯ ಲುರ್ದ ಆರಾಧನಾ ಮಂದಿರದ ಬಗ್ಗೆ ಹೇಗೆ ಪವಿತ್ರ ಅಂತ ಭಾವಿಸಿರ್ತಾರೋ ಹಾಗೆ ಈ ದೇವಸ್ಥಾನ ಕೂಡ ಅನೇಕ ಪವಾಡ, ಅನೇಕ ಹರಕೆ ಫಲಿಸಿದಂತಹ ದೇವಸ್ಥಾನ ಅಂತ ಇವ್ರ ಅತ್ತೆ ಕೂಡ ಹೇಳಿರ್ತಾರೆ. ನಿನ್ನ ಮಾವನಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ನಾನು ಹೋಗಿ ಅಲ್ಲಿ ತುಂಬಾ ಪ್ರಾರ್ಥನೆ ಮಾಡಿದಾಗ ನನ್ನ ಕೈಯಲ್ಲಿ ಒಂದು ಗಿಡಮೂಲಿಕೆ ಬಂತು, ಅದನ್ನ ಕಷಾಯ ಮಾಡಿ ಕೊಟ್ಟ ತಕ್ಷಣ ನಿನ್ನ ಮಾವ ಹುಷಾರಾದ್ರು ಅಂತ ಹೇಳ್ತಾರೆ. ಹಾಗೆ ಇವರು ಕೂಡ ಆ ದೇವಸ್ಥಾನ ಮುಂದೆ ಹೋಗ್ತಾರೆ. ಆ ದೇವಸ್ಥಾನದಲ್ಲಿ ಒಂದು ಕಲ್ಲಿನ ವಿಗ್ರಹ ಬಿಟ್ರೆ ಇನ್ನೇನು ಬೇರೆ ಮೂರ್ತಿ, ಕೆತ್ತನೆ ಮೂರ್ತಿ ಅಲ್ಲಿರಲ್ಲ. ಇವ್ರಿಗೆ ಏನು ದೇವಸ್ಥಾನದಲ್ಲಿ ಅವ್ರಿಗೆ ಏನು ಅನ್ಸಲ್ಲ. ಮನ್ಸಲ್ಲಿ ಅವ್ರಿಗೆ ಒಂದು ಯೋಚನೆ ಬರುತ್ತೆ, ಮನ್ಸಲ್ಲಿ ದೇವರನ್ನ ಆತ್ಮದೊಳಗೆ ಹುಡುಕಬೇಕು. ಈ ಕಲ್ಲು ಬಂಡೆಲೆಲ್ಲ ದೇವ್ರಿರಲ್ಲ, ನಮ್ಮ ಆತ್ಮದಲ್ಲೇ ಇರ್ತಾನೆ ಅಂತ ಅನ್ಕೊಂಡು ಅವರು ಆ ದೇವಸ್ಥಾನದ ದೇವರಿಗೆ ಒಂದು ನಮಸ್ಕಾರವನ್ನು ಕೂಡ ಹಾಕಲ್ಲ. ಹಾಗೆ ವಾಪಸ್ ಎದ್ದು ಬರ್ತಾರೆ. ಅಲ್ಲಿ ಹೋಗ್ಲಿಕ್ಕೆ ಒಬ್ಬ ದಾರಿಯನ್ನ ಕೇಳ್ಬೇಕು. ಹೀಗೆ ರಾಮ್ ಗೋಪಾಲ್ ಮಜುಮ್ದಾರ್ ಅಂತ ಅಂತೇಳಿ ಒಬ್ಬರನ್ನ ಕೇಳ್ತಾರೆ. ಅಲ್ಲಿದ್ದ ವ್ಯಕ್ತಿ ಹೇಳ್ತಾರೆ, ನೀವೊಂದು ಮುಂದೆ ಹೋದಾಗ ಒಂದು ಅಡ್ಡ ರಸ್ತೆಯನ್ನ ಸಂಧಿಸ್ತೀರಿ, ಅಲ್ಲಿ ಬಲಕ್ ತಿರುಗ್ಬಿಟ್ಟು ಸ್ಟ್ರೈಟ್ ಹೋಗಿ, ಉದ್ದಕ್ಕೆ ಹೋಗಿ ಅಂತ ಹೇಳ್ತಾರೆ. ಹಾಗೇನೆ ಹೋಗ್ತಾರೆ. ದುರ್ಗಮವಾದ ಪ್ರದೇಶ, ಕಠಿಣವಾಗಿ ನಡೀತಕ್ಕಂಥದ್ದು, ಕತ್ಲಾಗ್ ಹೋಗುತ್ತೆ, ಅಲ್ಲಿ ಸಿಗಲ್ಲ ಅವ್ರಿಗೆ. ಆಗ ಅವ್ರಿಗೆ ಅಲ್ಲಿಗೆ ನೀವು ಊರು ಸಿಗ್ತಾ ಇಲ್ಲ, ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸಿಗ್ತಾರೆ. ಅವ್ರಿಗೆ ಹೇಳಿದಾಗ ಅಂತ ವ್ಯಕ್ತಿ ಇಲ್ಲಿ ಯಾರು ಇಲ್ಲ, ನೀವೇನಾದ್ರೂ ಮೋಸದ ಸನ್ಯಾಸಿ ಇರ್ಬೋದೇನೋ ಅಂತ ಅನುಮಾನ ಕೂಡ ಬರುತ್ತೆ. ಆಗ ಇವರು ಇವರೆಲ್ಲ ಕೊಟ್ಟ ನಂತರ ಅಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ, ಆ ರಾತ್ರಿಯನ್ನ ಅವರ ಮನೆಯಲ್ಲಿ ಕಳೆದು ಬೆಳಿಗ್ಗೆಗೆ ಸರಿಯಾದ ವಿಳಾಸವನ್ನ ಪಡೆದು ಅವರಲ್ಲಿಗೆ ಬರ್ತಾರೆ. ಮತ್ತೆ ನಡೆದು ಬರ್ತಾರೆ. ಬಂದ್ರೆ ಒಬ್ಬ ಅಪರಿಚಿತ ವ್ಯಕ್ತಿಯಲ್ಲಿ ಪಕ್ಕದಲ್ಲಿ ನಿಂತಿರ್ತಾರೆ. ಆ ವ್ಯಕ್ತಿ ಹೇಗಿರ್ತಾರೆ ಅಂದ್ರೆ, ಅಸಾಮಾನ್ಯವಾದ ತೀಕ್ಷ್ಣ ಕಪ್ಪು ಕಣ್ಣುಗಳ ಜೊತೆಯನ್ನು ಬಿಟ್ರೆ ಕುಳ್ಳಗಿರ್ತಾರೆ, ಸಣಕಲಾಗಿ ಇರ್ತಾರೆ. ದೈಹಿಕವಾಗಿ ಪ್ರಭಾವ ಬೀರ ಹಾಗೆ ವ್ಯಕ್ತಿ ಇರಲ್ಲ. ಇವ್ರಿಗೆ ಯಾರು ಅಂತ ಗೊತ್ತಿಲ್ಲ. ಆ ವ್ಯಕ್ತಿ ನೋಡಿದ ತಕ್ಷಣ ಮುಖದ ಮೇಲೆ ಹೀಗೆ ಬೆರಳಾಡಿಸ್ಕತ, ನಾನು ರಣಬಜಪುರವನ್ನು ಬಿಟ್ಟು ಹೋಗ್ಬೇಕು ಅಂತ ನಾನು ಯೋಚಿಸಿದ್ದೆ, ಆದ್ರೆ ನಿನ್ನ ಉದ್ದೇಶ ಒಳ್ಳೆಯದಿತ್ತು, ಹಾಗಾಗಿ ನಿನಗಾಗಿ ಕಾದೆ. ಆತ್ಮೀಯರೇ ಗಮನಿಸಿ, ಇಲ್ಲಿ ಹೀಗೆ ಸಾಧು ಸಂತರಿಗೆ ಒಂದು ಅತೀಂದ್ರಿಯ ಶಕ್ತಿ ಇರುತ್ತೆ. ಅವ್ರು ಬರ್ತಾ ಇರೋದು ಇಂಥ ಉದ್ದೇಶಕ್ಕಾಗಿ ಬರ್ತಿದ್ದಾರೆ ಅನ್ನೋದು ಅವ್ರಿಗೆ ಹೇಗೆ ಗೊತ್ತಾಗಿರುತ್ತೆ, ಸಿಕ್ಸ್ ಸೆನ್ಸ್ ಅಲ್ಲಿ ಅನ್ನೋದನ್ನ. ನಾನು ನಿನ್ಗಾಗಿ ಕಾದೆ ಅಂತ ಆ ಸಂತ ರಾಮ್ ಗೋಪಾಲ್ ಇವರು ನಿದ್ರಿಸದ ಸಂತರು ಹೇಳ್ತಾರೆ. ಆದ್ರೂ ನನ್ನನ್ನ ಹೀಗೆ ಹಿಡಿಬಹುದು ಅಂತ ನೀನು ಯೋಚಿಸ್ದೆ ಅಂದ್ರೆ ನೀನ್ ಜಾಣ ಅಲ್ವಾ ಅಂತ ಹೇಳಿ, ಆಮೇಲೆ ಆ ಪ್ರಾಧ್ಯಾಪಿಕ ಬಿಹಾರಿಗೆ ನನ್ನ ವಿಳಾಸ ಕೊಡ್ಲಿಕ್ಕೂ ಕೂಡ ಅಧಿಕಾರ ಇಲ್ಲ. ನಾವೀಗ ಯಾರನ್ನಾರು ಭೇಟಿ ಮಾಡಿಸ್ಲಿಕ್ಕೆ ನಮಗೆ ಪರಿಚಯ ಅಂತ ಇನ್ನೊಬ್ರಿಗೆ ನಾವು ಹೇಳ್ತೀವಲ್ಲ, ಅದು ಅನುಮತಿ ಇರಲ್ಲ. ಹೀಗಾಯ್ತು ಅನ್ನೋದನ್ನ ಹೇಳ್ತಾರೆ. ಅದು ನಿನ್ನ ಉದ್ದೇಶ ಒಳ್ಳೇದಿದ್ರಿಂದ ನಾನು ನಿನಗ ಕಾದೆ ಅನ್ನೋದನ್ನ ಹೇಳ್ತಾರೆ. ಹಾಗೆ ಅವ್ರಿಗೆ ಕೇಳ್ತಾರೆ ಯೋಗಾನಂದರ್ನ, ದೇವ್ರು ಎಲ್ಲಿದ್ದಾನೆ ಅಂತ ತಿಳಿದಿದೀಯಾ ನೀನು? ಯೋಗಾನಂದ್ರ ಹೇಳ್ತಾರೆ, ನನ್ನೊಳಗಿದ್ದಾನೆ, ಎಲ್ಲೆಲ್ಲಿಯೂ ಇದ್ದಾನೆ. ಹಾಗಾದ್ರೆ ದೇವ್ರು ಸರ್ವಾಂತಯಾಮಿ ಅಲ್ವಾ? ಹಾಗಿದ್ಮೇಲೆ ಕಿರಿಯ ಪ್ರಭುಗಳೇ, ನಿನ್ನೆ ತಾರಕೇಶ್ವರ ದೇವಾಲಯದಲ್ಲಿ ಕಲ್ಲಿನ ವಿಗ್ರಹದಲ್ಲಿದ್ದ ಆ ಅನಂತನ ಮುಂದೆ ಯಾಕೆ ಮಣಿಯದೆ ಬಂದಿರಿ? ನಿಮ್ಮ ಗರ್ವವೇ ಎಡ ಮತ್ತು ಬಲದ ನಡುವಿನ ನಿರ್ದಿಷ್ಟ ವ್ಯತ್ಯಾಸವನ್ನು ಲಕ್ಷಿಸದೆ ಆ ದಾರಿ ಹೋಕನಿಂದ ತಪ್ಪು ದಾರಿಗೆಳೆಯಲ್ಪಟ್ಟು ಶಿಕ್ಷೆ ಅನುಭವಿಸಂತೆ ಮಾಡಿದುದು. ಇವತ್ ಕೂಡ ನಿಮಗೆ ಸಾಕಷ್ಟು ಕಷ್ಟದ ಕಾಲ ಪ್ರಾಪ್ತ ಆಯಿತು ಅಂತ ಹೇಳ್ತಾರೆ. ಆತ್ಮೀಯರೇ, ಇದನ್ನ ನೀವು ನಿಜವಾಗ್ಲೂ ನಮ್ಮೆಲ್ಲರ ಬದುಕಿಗೂ ಅನ್ವಯಿಸುತ್ತೆ.
ನಾವು ಅಹಂಕಾರ ಪಟ್ಟಾಗ ದೇವ್ರು ಹೀಗೆ ಪೆಟ್ಟು ಕೊಟ್ಟಿರ್ತಾನೆ. ನಮ್ಮ ವಿನಯ ಒಮ್ಮೊಮ್ಮೆ ನಮ್ಮ ನಿರೀಕ್ಷೆಗೂ ಮೀರಿ ನಮ್ಗೆ ಸಹಾಯವನ್ನ ಮಾಡಿರ್ತಾನೆ. ನೋಡಿ, ಆ ದೇವಸ್ಥಾನದಲ್ಲಿ ಇವ್ರು ಮಣಿಲಿಲ್ಲ ಅಂತ ಹೇಳಿ ಅಲ್ಲಿ ಸಿಕ್ಕಂತ ಒಬ್ಬ ಆಗುಂತಕ ಇವ್ರಿಗೆ ತಪ್ಪು ದಾರಿಯನ್ನ ತೋರಿಸಿ ಇಡೀ ದಿನ ವ್ಯರ್ಥದ ಪ್ರಯಾಣ ಎಲ್ಲೋ ಉಳಿಯ ಹಾಗೆ ಮಾಡಿ ಮತ್ತೆ ಕಷ್ಟಪಟ್ಟು ಇವತ್ತು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಎಂತಹ ಶಕ್ತಿ ಇದೆ ಈ ಆಧ್ಯಾತ್ಮಿಕತೆಯಲ್ಲಿ ಅನ್ನೋದನ್ನ. ಅದರಿಂದ ಆಗ ದೇವರು ಸರ್ವಾಂತಯಾಮಿ ಅನ್ನೋದನ್ನ ಹೃತ್ಪೂರ್ವಕವಾಗಿ ಸಮ್ಮತಿಸ್ತಾರೆ. ನಾವು ಕೂಡ ಹೀಗೇನೆ ಈ ಪ್ರಕೃತಿಯ ಚಲ ಎಲ್ಲ ವಸ್ತುಗಳಲ್ಲೂ ದೇವರಿದ್ದಾನೆ. ದೇವಸ್ಥಾನದಲ್ಲಿ ದೇವರಿಲ್ಲ ಅಂತ ನಾವು ಏನಾಯ್ಸದ್ ಬೇಡ. ಅಲ್ಲೂ ದೇವರಿದ್ದಾನೆ, ಮನುಷ್ಯರಲ್ಲೂ ದೇವರಿದ್ದಾನೆ, ಸಕಲ ಪ್ರಾಣಿ ಪಕ್ಷಿಗಳಲ್ಲೂ ದೇವರಿದ್ದಾನೆ. ಅದನ್ನ ಗುರುತಿಸಕ್ಕಂತ ಮನಸ್ಸು ನಮಗೆ ಬೇಕಷ್ಟೇ ಅನ್ನೋದಕ್ಕೆ ಇದು ಸಾಕ್ಷಿಯಾಗುತ್ತೆ. ಅದರಿಂದ ಹೀಗೆ ಅಂತರಂಗದಲ್ಲಿ ದೈವತ್ವವನ್ನು ಕಾಣೋದು ನಿಜವಾಗ್ಲೂ ನಿಸ್ಸಂದೇಹವಾಗಿ ಅತ್ಯುನ್ನತವಾದ ಮಾರ್ಗ. ಆದ್ರೆ ಅಂತರಂಗದಲ್ಲಿ ನೀನು ದೈವತ್ವವನ್ನು ಕಂಡುಕೊಂಡ ಮೇಲೆ ಕ್ಷಿಪ್ರವಾಗಿ ಅವನನ್ನು ಹೊರಗೂ ಕೂಡ ಕಾಣ್ತೀಯಾ. ಸಾಧು ಸಂತರಾಗಿರ್ಬೋದು, ದೇವರಾಗಿರ್ಬೋದು, ಎಲ್ಲರನ್ನೂ ಸಮಾನವಾಗಿ ನೋಡ್ಲಿಕ್ಕೆ ಇದೇ ಕಾರಣ. ಅದಕ್ಕಾಗಿ ತಾರಕೇಶ್ವರ ಬೇರೆಯಲ್ಲಾಗಲಿ ಪವಿತ್ರ ದೇವಾಲಯಗಳನ್ನ ಪರಮಾಣು ಕೇಂದ್ರಗಳನ್ನಾಗಿ ಸಹಜವಾಗಿ ಗೌರವಿಸ್ತೀವಿ ಅಂತ ನಾವು ಹೇಳ್ತಾರೆ. ಇಲ್ಲೊಂದು ತತ್ವಜ್ಞಾನಿ ಕೂಡ ಹೇಳ್ತಾರೆ, ಯಾವುದಕ್ಕೂ ತಲೆಬಾಗದೆ ಇರುವವನು ತನ್ನ ಭಾರವನ್ನು ತಾನು ಹೊರಲಾರ. ಅಂದ್ರೆ ನಾವು ತಲೆ ಬಾಗ್ಲೇಬೇಕು. ಎಂತ ಉನ್ನತ ವ್ಯಕ್ತಿ ಆದ್ರೂ ಕೂಡ ತಲೆಬಾಗಿ ನಡಿಬೇಕು. ಎಲ್ಲರಿಗೂ ಕೆಲವೊಂದು ಆಚಾರ ವಿಚಾರಗಳಿಗೂ ಕೂಡ ನಾವ್ ಇರ್ಬೇಕು ಅನ್ನೋದನ್ನ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಕಿರಿಯ ಯೋಗಿ, ನಿನ್ನ ಗುರುವಿನಿಂದ ಬಳಿಯಿಂದ ನೀನ್ ಯಾಕೆ ಈಗ ದೂರ ಓಡ್ತಾ ಇದೀಯಾ? ನಿನಗ್ ಬೇಕಾದದ್ದೆಲ್ಲ ಅವರಲ್ಲೇ ಇದೆ. ಗುರು ಅಂದ್ರೆ ಯುಕ್ತೇಶ್ವರರು. ನೀನು ಅವರಲ್ಲಿಗೆ ಹಿಂತಿರುಗ್ಬೇಕು. ನೋಡಿ, ಯುಕ್ತೇಶ್ವರರು ಹೇಳಿದ ಮಾತೆ ಇವ್ರ ಬಾಯಿಲು ಬರುತ್ತೆ, ಬೆಟ್ಟಗಳು ನಿನಗೆ ಗುರುಗಳಾಗಲಾರವು. ಇದನ್ನೇ ಯುಕ್ತೇಶ್ವರರು ಕೂಡ ಹೊರಡ್ಬೇಕಾದ್ರೆ ಹೇಳಿದ್ರು. ಹಾಗೇನೆ ಮಹಾತ್ಮರುಗಳು ಪರ್ವತಗಳಲ್ಲೇ ವಾಸಿಸ್ತಾರೆ ಅಂತ ಯಾವ ನಿಯಮ ಒತ್ತಡ ಇಲ್ಲ. ಹಿಮಾಲಯದಲ್ಲಿ, ಟಿಬೆಟ್ ಇದ್ರಲ್ಲಿ ಅಲ್ಲಿ ಮಾತ್ರ ಮಹಾತ್ಮರು ಇದ್ದಾರೆ ಅನ್ನೋದು ತಪ್ಪು. ಹಾಗಿಲ್ಲ. ಮನುಷ್ಯ ಒಳಗೆ ಏನನ್ನ ಕಂಡುಕೊಳ್ಳಲಾರ್ನೋ ದೇಹವನ್ನ ಅಲ್ಲಿಗೆ ಸಾಕ್ಸೋದ್ರಿಂದ ಅದನ್ನು ಹೊರಗೆ ಕೂಡ ಕಾಣಲಾರ. ಆತ್ಮಜ್ಞಾನವನ್ನ ಪಡೆಯೋದಕ್ಕಾಗಿ ಪ್ರಪಂಚದ ತುದಿಗಾದ್ರೂ ಹೋಗಲು ಸಾಧಕ ಇಚ್ಛಿಸುವಾಗ ಅವನ್ ಗುರು ಅಲ್ಲಿ ಸನಿಹದಲ್ಲೇ ಇರ್ತಾನೆ. ಜಿ ಎ ಶಿವರುದ್ರಪ್ಪ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಪ್ರೇಮಗಳನ್ನ ಕಾಣದೆ ಹೋದು. ಅಪ್ಪ ಅಮ್ಮನೇ ನಮ್ಮ ಕಾಶಿ ವಿಶ್ವನಾಥನಾಗಿದ್ದಾರೆ ಜನಪದರ ಪ್ರಕಾರ. ಆದ್ರೆ ನಾವು ಅವರೆಲ್ಲರನ್ನು, ಕೆಲವರಂತೂ ಅವರನ್ನ ನೀನ್ ಯಾರಂತ ನೋಡಿರಲ್ಲ. ಆ ತೀರ್ಥಯಾತ್ರೆಗೆ ಹೋಗಿ ಬಂದಿರ್ತಾರೆ. ಇಲ್ಲಿ ಬಂದ್ರೆ ಮತ್ತೆ ತಾಸ್ತಾರದ ಭಾವನೆಯಲ್ಲಿ ಅಪ್ಪ ಅಮ್ಮ ಪ್ರೀತಿ ಪಾತ್ರರನ್ನ, ಕಷ್ಟದಲ್ಲಿರೋರನ್ನ ನೋಡೋದನ್ನ ಕಾಣ್ತೀವಿ. ಆದ್ರೆ ಅವ್ರು ಕೂಡ ಹೇಳೋದು ಇದೇ ದಾರಿಯನ್ನ ನೋಡಿ. ಅದರಿಂದ ನಿಮ್ ದೈವಿ ತುಷಿ ಪ್ರಶಂಸನೀಯ, ಅದು ಮೆಚ್ಚ ಅಂತದೆ. ಆದ್ರೆ ನಿಮ್ ಮೇಲೆ ನನಗೆ ಪ್ರೀತಿ ಇದೆ, ಆದ್ರೆ ನೀವು ಅಲ್ಲಿ ಸಾಕ್ಷಾತ್ಕಾರವನ್ನ ಪಡಿಬಹುದು ಅನ್ನೋದನ್ನ ಹೇಳ್ತಾರೆ. ಹಾಗೇನೆ ಅಲ್ಲಿ ಆಹಾರ ಸೇವನೆಯ ನಂತರ ಇವ್ರು ಕೇಳ್ತಾರೆ, ಪೂಜ್ಯರೇ, ನನ್ಗೆ ಯಾಕೆ ನೀವು ಸಮಾಧಿಯನ್ನ ಕರುಣಿಸ್ಬಾರ್ದು? ಯೋಗ ಅಂದ್ರೆ ಆದಷ್ಟು ಬೇಗ ಸಮಾಧಿಯನ್ನ ಪಡಿಬೇಕು, ಆ ದೈವಿ ಸಾಕ್ಷಾತ್ಕಾರವನ್ನ ಪಡಿಬೇಕು ಅನ್ನೋದು ತುಂಬಾ ತೀವ್ರವಾದ ಹಂಬಲ ಆದವ್ರಿಗೆ. ಹಾಗೆ ಅವರು ನನ್ನ ವ್ಯಾಪ್ತಿಗೆ ಸಂಬಂಧಿಸಿದ್ದಲ್ಲ ಅದು. ನಿನ್ನ ಗುರು ಸದ್ಯದಲ್ಲೇ ನಿನಗ ಅದನ್ನ ಅನುಗ್ರಹಿಸ್ತಾರೆ. ಅದಲ್ದನೆ ನಿನ್ನ ದೇಹ ಇನ್ನು ಚಿಕ್ಕ ವಯಸ್ಸು ನಿಂದು ಸಜ್ಜಾಗಿಲ್ಲ. ಹೇಗೆ ಒಂದು ವಿದ್ಯುತ್ ದೀಪ ಹೇಗೆ ಏನಾದ್ರು ತುಂಬಾ ಪ್ರಜರನ್ನ ಕೊಟ್ಟಾಗ ಅದು ಒಡೆದು ಸಿಡಿದು ಹೋಗುತ್ತೋ, ಹಾಗೇನೆ ಬ್ರಹ್ಮಾಂಡದ ಶಕ್ತಿಯನ್ನ ಭರಿಸ್ಲಿಕ್ಕೆ ನಿನ್ನ ನರಗಳು ಕೂಡ ಸಿದ್ಧವಾಗಿಲ್ಲ. ಈಗಲೇ ನಾನ್ ನಿನ್ಗೆ ಅನಂತವಾದಂತ ಸಮಾಧಿಯನ್ನ ನಾನು ಉಂಟು ಮಾಡಿದ್ರೆ ಅಣುವು ಬೆಂಕಿಯ ಮೇಲಿದ್ದಂತೆ ನೀನು ದಹಿಸಿ ಹೋಗುವೆ ಅಂತ ಹೇಳ್ತಾರೆ. ಅದಕ್ಕೆ ಬಾಲ್ಯ, ಶೈಶವಾವಸ್ಥೆ, ಯೌವನ, ಯಾವ ಕಾಲದಲ್ಲಿ ಏನೇನ್ ಆಗ್ಬೇಕು ಅನ್ನೋದು ಕೂಡ ಒಂದು ನಿಯಮದ ಪ್ರಕಾರ ಇದೆ. ನಾವು ಆ ನಿಯಮವನ್ನು ಮೀರಿ ಹೋದಾಗ್ಲೇ ಅನಾಹುತಗಳಾಗ್ತಕ್ಕಂಥದ್ದು. ಧ್ಯಾನಕ್ಕೂ ಕೂಡ ಮಕ್ಕಳಿಗೆ ಒಂದು ಕನಿಷ್ಠ ವಯಸ್ಸನ್ನ ನಿಗದಿ ಮಾಡೋದಾಗಿರ್ಬೋದು. ಪ್ರತಿಯೊಂದು ಕೂಡ ವಯಸ್ಸಿಗೆ ಅನುಗುಣವಾಗಿ ನಡೀತಕ್ಕಂಥದ್ದು ಇದೇ ಕಾರಣದಿಂದ. ಹಾಗೇನೆ ಇಲ್ಲಿ ಪರಮಾತ್ಮನ ದೃಷ್ಟಿಯಲ್ಲಿ ಎಷ್ಟು ಬೆಲೆ ಬಾಳ್ಬಹುದು ಅನ್ನೋದನ್ನ ನಾನು ವಿಸ್ಮಯಗೊಂಡಿದ್ದೇನೆ ಅನ್ನೋದನ್ನ ಇಲ್ಲಿ ಉದಾಹರಣೆಯನ್ನ ಮಾಡ್ತಾ ಹೋಗ್ತಾರೆ. ಆಗ ಈ ನಿದ್ರಿಸದ ಸಂತರು ತಮ್ಮ ಬದುಕಲ್ಲಿ ಈ ಧ್ಯಾನದಿಂದ ಆದಂತ ಇದನ್ನ ಹೇಳ್ತಾ ಹೋಗ್ತಾರೆ. ನಾನು 18 ಗಂಟೆಗಳ ಕಾಲ ಪ್ರಾರಂಭದಲ್ಲಿ ಧ್ಯಾನ ಮಾಡ್ತಾ ಇದ್ದೆ. ಆ ದುರ್ಗಮದ ಅಲ್ಲಿ ಗುಹೆಯಲ್ಲಿ ನನಗೆ ಸಮಯದ ಪರಿವಿಲ್ದನೆ ಕೊನೆಗೆ 20 ಗಂಟೆ, 22 ಗಂಟೆ, 25 ವರ್ಷಗಳ ಕಾಲ ಹೀಗೆ ನಾನು ಧ್ಯಾನ ಮಾಡ್ತಾ ಹೋದೆ. ನನಗೆ
ಅದಕ್ಕೆ ನಿದ್ರೆ ಮತ್ತು ಧ್ಯಾನಕ್ಕೆ ಇರುವ ವ್ಯತ್ಯಾಸವನ್ನು ಇಲ್ಲಿ ಅವ್ರು ಹೇಳ್ತಾರೆ. ನಿದ್ರೆ ವೇಳೆನಲ್ಲಿ ಮಾಂಸಖಂಡಗಳು ವಿಶ್ರಾಂತಿ ಪಡೀತವೆ, ಆದ್ರೆ ಒಳಗಿರ್ತಕ್ಕಂತಹ ಹೃದಯ, ಶ್ವಾಸಕೋಶ, ರಕ್ತ ಪರಿಚಲನ ವ್ಯವಸ್ಥೆ ಇವು ನಿರಂತರವಾಗಿ ಕೆಲಸ ಮಾಡ್ತವೆ. ನಮ್ಮ ನಿದ್ದೆನಲ್ಲೂ ಕೂಡ ನಮ್ಮ ಹಾರ್ಟ್ ಪಂಪ್ ಮಾಡ್ತಾ ಇರುತ್ತೆ, ಶ್ವಾಸಕೋಶ ಉಸಿರನ್ನ ಇದ್ ಮಾಡ್ತಾ ಇರುತ್ತೆ, ಹಾಗೆ ಡೈಜೆಷನ್ ಕೂಡ ವ್ಯವಸ್ಥೆಯಾಗಿರುತ್ತೆ. ನೀವು ಊಟ ಮಾಡಿದ ತಕ್ಷಣ ಮಲಗಬಾರ್ದು ಅಂತ ಹೇಳಕ್ ಕಾರಣ ಕೂಡ ಇಲ್ಲಿರುತ್ತೆ. ಏಕೆಂದ್ರೆ ನೀವು ಮಲಗಿದ ತಕ್ಷಣ ಡೈಜೆಷನ್ ಅಲ್ಲಿ ಆಗ್ಬೇಕು, ಆದ್ರೆ ನಾವು ಮಲಗಿದಾಗ ಡೈಜೆಷನ್ ಸಮಸ್ಯೆ ಆಗುತ್ತೆ ಅನ್ನೋದಕ್ಕಾಗಿ ಸ್ವಲ್ಪ ಕಾಲ ಕಳೆದು ಮಲಗೋದು ಅನ್ನೋದು ಕಾರಣ ಇರ್ಬೋದು ಇಲ್ಲಿ. ಹಾಗೇನೆ ಆದ್ರೆ ಧ್ಯಾನ ವ್ಯವಸ್ಥೆಯಲ್ಲಿ ಆ ಹೇಗೆ ಅದು ಇನ್ನೂ ಎಫೆಕ್ಟ್ ಆಗಿ ನಿದ್ದೆ ಸಮಯದಕ್ಕಿಂತ ಅವು ಕೂಡ ವಿಶ್ರಾಂತಿ ಪಡೆಯುವಂತ ಒಂದು ಅದ್ಭುತ ಶಕ್ತಿ ಬರುತ್ತೆ ಅನ್ನೋದನ್ನ ಕಂಡುಕೊಂಡೆ ಅಂತ. ಮುಂದೆ ನೀನ್ ಕೂಡ ಹೀಗೆ ನಿದ್ರೆಯನ್ನೇ ದೂರ ಮಾಡಂತ ಕಾಲ ಬರುತ್ತೆ, ನನಗೆ ಹೀಗೆ ನಿದ್ರೆಯನ್ನ ಜಯಿಸ್ತಕ್ಕಂತಹ ಒಂದು ಶಕ್ತಿ ಅವಕಾಶ ಬಂತು, ಮುಂದೆ ನಿನಗೂ ಕೂಡ ಬರುತ್ತೆ ಅನ್ನೋದನ್ನ ಹೇಳ್ತಾರೆ. ಆಗ ಆದ್ರೆ ನಿಮ್ಗಿನ್ನು ಪರಮಾತ್ಮನ ಅನುಗ್ರಹ ದೊರ್ತಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ನಿಮಗೆ ಸಿಕ್ಕಿಲ್ಲ ಅಂದ್ರೆ ನಮ್ಮಂತರ ಕತೆ ಏನು ಅಂತ ಹೇಳ್ತಾರೆ. ನಿಂಗೆ ಗೊತ್ತಿಲ್ವಾ ಮಗು, ಪರಮಾತ್ಮ ಅನಂತತೆಯೇ ಎಂಬುದು. ಅಂದ್ರೆ 45 ವರ್ಷದಿಂದ ಧ್ಯಾನದಿಂದ ಆತನನ್ನ ಪರಿಪೂರ್ಣವಾಗಿ ತಿಳ್ಕೋಬಹುದು ಅಂತ ಭಾವಿಸೋದು ಅಸಂಬದ್ಧವಾದ ನಿರೀಕ್ಷೆ. ನಾವು ಎಷ್ಟೇ ತಿಳಿದ್ರು ಕೂಡ ಜ್ಞಾನದಲ್ಲಿ ಒಂದು ಸಣ್ಣ ಅಣುವಿನಷ್ಟು ತಿಳಿದಿದೀವಿ ಅಷ್ಟೇ. ನಾವು ಅಷ್ಟನ್ನು ತಿಳಿದಿಲ್ಲ. ನಾನಂತೂ ಬೇರೆಯವರು ಸಾಧಿಸಿದವರು ಕೂಡ ಇದು ಈಗ ಐನ್ಸ್ಟೀನ್ ಮೆದುಳನ್ನ ಇದ್ ಮಾಡಿದಾಗ ಹೇಳ್ತಾರೆ, ಅವ್ರ ಮೆದುಳೇ ಉಪಯೋಗ ಆಗಿದ್ದು ಕಡಿಮೆ 1 ಪಾಯಿಂಟ್ಗಿಂತ ಇದಿತ್ತಂತೆ. ನಮ್ಮ ಮೆದುಳಂತೂ 0.000 ಮುಂದಕ್ಕೆ ಹೋಗುತ್ತೇನೋ. ಹಾಗೇನೆ ಆ ಪರಮಾತ್ಮನನ್ನು ನಾವು ತಿಳ್ಕೊಂಡು ಅಂತಾಗ್ಲಿ, ಸಾಧನೆ ಮಾಡಿದ್ದು ಅಂತ ಅಹಂಕಾರ ಪಡೋದಾಗ್ಲಿ, ನನ್ನಿಂದ ನಾನು ಅನ್ನೋದಾಗ್ಲಿ ಎಲ್ಲ ಕೂಡ ಒಂದು ಅಸಂಬದ್ಧವಾದ ಪ್ರಶ್ನೆಯನ್ನ ನಿರೀಕ್ಷೆ ಅನ್ನೋದನ್ನ ಹೇಳ್ತಾರೆ. ಅದರಿಂದ ಸ್ವಲ್ಪ ಧ್ಯಾನ ಮಾಡಿದ್ರು ಕೂಡ ಅದು ನಮ್ಗೆ ಹೆಲ್ಪ್ ಆಗುತ್ತೆ. ಒಂದು ಭಯಗಳಿಂದ ದೂರ ಆಗ್ಬೋದು, ಪ್ರಪಂಚವನ್ನ ಅರ್ಥ ಮಾಡ್ಕೋಬಹುದು, ನಾವ್ ಹೇಗೆ ಬದುಕಬಹುದು ಅನ್ನೋದು ಕೂಡ ನಮಗೆ ತಕ್ಷಣ ತಿಳಿತಾ ಹೋಗುತ್ತೆ. ಸಾವಿನ ಭಯ ಮೊದ್ಲು ಹೋಗುತ್ತೆ. ಹೀಗೆ ಅದರಿಂದ ನಿನ್ನ ಆಧ್ಯಾತ್ಮಿಕ ಆದರ್ಶವನ್ನ ಸಣ್ಣ ಪರ್ವತಗಳ ಮೇಲೆ ನೆಲೆಗೊಳಿಸ್ಬೇಡ ನೀನು. ಅಂದ್ರೆ ಆ ದಿವ್ಯ ಉಪಾಧಿ ರಹಿತ ದಿವ್ಯ ಅನುಭೂತಿ ಎಂಬ ನಕ್ಷತ್ರಕ್ಕೆ ನೀನು ಬಿಗಿ. ನೀನು ಶ್ರಮವಹಿಸಿ ಸಾಧನೆ ಮಾಡಿದ್ರೆ ಖಂಡಿತ ಅಲ್ಲಿ ಮುಟ್ತೀಯ. ನೋಡಿ, ನಮ್ಮೆಲ್ಲರ ಗುರಿ ಕೂಡ ಉನ್ನತವಾಗಿರ್ಬೇಕು. ಮಕ್ಕಳಿಗೆ ಆದಷ್ಟು ಹೆಚ್ಚು ಹೆಚ್ಚು ಗುರಿ ಉನ್ನತವಾಗಿರ್ಲಿಕ್ಕೆ ನಾವು ಹೇಳ್ಕೊಡ್ಬೇಕು. ಸ್ಟೂಡೆಂಟ್ ಆಗಿರ್ಬೋದು, ಮನೆ ಮಕ್ಕಳಾಗಿರ್ಬೋದು, ಸಮಾಜ ಆಗಿರ್ಬೋದು. ನಮ್ಮ ಗುರಿನೇ ಮರದ ಬುಡ ಇದ್ರೆ ನಾವ್ ಎಲ್ಲಿ ತಲುಪ್ಲಿಕ್ಕೆ ಸಾಧ್ಯ? ನಾನೊಂದ್ ಸಣ್ಣದ್ ಏನೋ ಮಾಡ್ಬೇಕು, ನನಗೆ ಸಾಕಪ್ಪ, ನನ್ ಮಕ್ಳು ಸಟ್ಲಾದ್ರೂ ಸಾಕಪ್ಪ, ಆ ಮದ್ವೆ ಮಾಡಿದ್ರು ಸಾಕಪ್ಪ, ಇದಲ್ಲ ನನ್ನ ಬದುಕಿನ ಅಗಮ್ಯವಾದ ಗುರಿ. ಉನ್ನತವಾಗಿರ್ಬೇಕು. ಇದೆಲ್ಲವನ್ನೂ ದಾಟಿ ಅವರನ್ನು ಇದ್ ಮಾಡಿ ನಾನು ಮೋಕ್ಷದ ದೈವಿ ಸಾಕ್ಷಾತ್ಕಾರವನ್ನ ಪಡೀಲಿಕ್ಕೆ ಒಬ್ಬ ವಿಶೇಷ ವ್ಯಕ್ತಿಯಾಗಿ ನಾನು ತಯಾರಾಗ್ತೀನಿ ಅನ್ನೋ ಗುರಿಗಳನ್ನ ಇಡ್ಬೇಕು. ಅಬ್ದುಲ್ ಕಲಾಂ ಅವರ ಆತ್ಮಕಥೆನಲ್ಲಿ ಇದನ್ನ ತುಂಬಾ ಹೇಳ್ತಾರೆ. ಕನಸನ್ನ ಕಾಣದನ್ನ ಹೇಳ್ಕೊಡಿ ಯುವಕರಿಗೆ ಅಂತ ಅವ್ರ ಗುರು ಅದನ್ನೇ ಮಾಡ್ತಾರೆ. ನೀನು ಅವ್ರು ಬರೀ ಕೇವಲ ಪೈಲಟ್ ಆಗ್ಬೇಕು ಅಂತ ಆಸೆ ಪಟ್ಟಿರ್ತಾರೆ, ಆದ್ರೆ ಅವ್ರ ಗುರು ಅಲ್ಲಿ ಹೋಗಿ ನಿಂತ್ಕೊಂಡು ಪೈಲಟ್ ಗಿಂತ ನೀನ್ ಅದನ್ನ ತಯಾರಿಸ್ತಕ್ಕಂತಹ, ಅಲ್ಲಿ ಇದ್ ಮಾಡ್ತಕ್ಕಂತ, ಉಡಾವಣೆ ಮಾಡ್ತಕ್ಕಂತ ವ್ಯಕ್ತಿ ಆಗ್ಬೇಕು ಅಂತ ಹೇಳಿ ಸಮುದ್ರ ತೀರದಲ್ಲಿ ನಿಂತು ಅದನ್ನೆಲ್ಲ ಉದಾಹರಣೆ ಕೊಟ್ಟು ಹೇಳ್ಕೊಡ್ತಾ ಇರ್ತಾರೆ. ಅಂತಹ ಪ್ರೇರಣೆ ನಮಗೆ ಬೇಕು. ನಾವೆಲ್ಲರೂ ಕೂಡ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು. ಯಾವತ್ತೂ ನಮ್ಮ ಗುರಿಗಳು ಚಿಕ್ಕದಾಗಿರ್ಬಾರ್ದು. ತಲುಪದು ಸ್ವಲ್ಪ ನಿಧಾನವಾಗಬಹುದು, ಆದ್ರೆ ಗುರಿ ನಮ್ಮ ಮುಂದೆ ಇದ್ದು ಗುರು ನಮ್ಮ ಹಿಂದೆ ಇದ್ದಾಗ ಯಾವುದು ಅಸಾಧ್ಯ ಅಲ್ಲ ಅನ್ನೋದನ್ನ ನಮ್ಮ ಜೀವನಕ್ಕೆ ನಾವ್ ಇದನ್ನ ಅಳವಡಿಸ್ಕೋಬಹುದು. ಹೀಗೆ ಇವರು ಹೇಳ್ತಾರೆ, ಲಾಹಿರಿ ಮಹಾಶಯರ ಗುರುವಾದಂತಹ ಬಾಬಾಜಿ ಅವರನ್ನ ಭೇಟಿಯಾದಂತಹ ಒಂದು ಅದ್ಭುತವಾದ ಕಥೆಯನ್ನ ಹೇಳ್ತಾರೆ. ಅದಕ್ಕೆ ಹೇಳ್ಬೇಕಾದ್ರೆ ಇವ್ರಿಗೆ ಒಂದು ಪ್ರಕಾಶಮಾನವಾದ ಮಿಂಚಿನ ಇದೇ ಹರಿತಾ ಇರುತ್ತೆ. ಅಷ್ಟು ಆ ಒಂದು ಪ್ರೀತಿಯ ಆಧ್ಯಾತ್ಮಿಕ ಒಂದು ಇದೇ ಇರುತ್ತೆ. ಹಾಗೆ ಅದನ್ನ ಹೇಳ್ತಾ ಇದ್ದಾಗ ಯೋಗಾನಂದರಿಗೆ ನಿದ್ದೆ ಬರ್ತಿಲ್ಲ. ಯಾಕೆ ನಿಂಗೆ ನಿದ್ದೆ ಬರ್ತಾ ಇಲ್ವಾ ಅಂತ ಕೇಳಿದಾಗ, ಪೂಜ್ಯರೇ, ನನ್ನ ಕಣ್ಣುಗಳನ್ನು ಮುಚ್ಚಿದ್ರು ತೆರೆದಿದ್ರು ಸುತ್ತ ಮಿಂಚು ಜಗಜಗಿಸ್ತಾ ಇರ್ಬೇಕಾದ್ರೆ ನಾನ್ ಹೇಗೆ ನಿದ್ದೆ ಮಾಡ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು, ನೀನ್ ಅದೃಷ್ಟ ಮಾಡಿದೀಯಪ್ಪ, ಇಂಥ ಅನುಭವವನ್ನ ಪಡೀಲಿಕ್ಕೆ. ಆಧ್ಯಾತ್ಮಿಕ ವಿಕಿರಣಗಳನ್ನ ಸುಲಭವಾಗಿ ಕಾಣ್ಲಿಕ್ಕಾಗಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಇನ್ನ ಹೊರಡ್ತಕ್ಕಂಥ ಸಂದರ್ಭ, ನಿಜವಾಗಿ ಯೋಗಾನಂದರಿಗೆ ಇಲ್ಲಿಂದ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಹೆಂಗೆ ಅಂದ್ರೆ ಕಣ್ಣೀರ್ ಹರಿತಾ ಇದೆ, ಬಿಟ್ಟು ಹೋಗ್ಬೇಕಲ್ಲ ಅಂತ.
ನೋಡಿ, ತಂದೆ ತಾಯಿನೇ ನಮ್ಗೆ ಇದು ಅಂತ ಚಿಕ್ಕದ್ರಲ್ಲಿ ಬಿಟ್ಟು ಹೋಗಿದ್ ಮಾಡ್ತೀವಿ ನಾವು. ಆದ್ರೆ ಇವ್ರಿಗೆ ಬೇಕಾಗಿದ್ದ ಗುರುಗಳು ಅವರಾಗಿದ್ರಿಂದ ಎಲ್ಲವನ್ನೂ ಅಲ್ಲಿ ಕಾಣ್ತಾ ಅದನ್ನ ಬಿಟ್ಟು ಬರ್ಬೇಕಲ್ಲ ಅಂತ ಇವ್ರಿಗೆ ಬೇಸರ ಆಗುತ್ತೆ. ಆಗ ನಿನ್ನ ಬರಿಗೈಯಲ್ಲಿ ನಾನು ಕಳಿಸ್ಕೊಡಲ್ಲ ಅಂತ ಹೇಳಿ ಒಂದು ದೃಷ್ಟಿಯನ್ನ ಅವ್ರ ಮೇಲೆ ಬಿಡ್ತಾರೆ ನಿಶ್ಚಲವಾಗಿ. ಬಿಟ್ಟ ತಕ್ಷಣ ಯೋಗಾನಂದರಿಗೆ ಹೇಗಾಗುತ್ತೆ ಅಂದ್ರೆ ನೆಲಕ್ಕೆ ಕಚ್ಚಿಕೊಂಡು ಬಿಟ್ನೇನೋ ಅಚಲನಾಗಿ ಒಂದು ಚೂರು ಚಲಿಸದಾಗೆ ಹಾಗೆ ಉಳಿತಾರೆ. ಆ ಮಹಾತ್ಮರಿಂದ ಹೊರಹೊಮ್ಮಿದಂತ ಶಾಂತಿಯ ಸ್ಪಂದನಗಳು ಯೋಗಾನಂದರ ದೇಹವನ್ನ ಆವರಿಸ್ತವೆ. ಆ ತಕ್ಷಣ ಅವ್ರಿಗೆ ಅನೇಕ ವರ್ಷಗಳಿಂದ ಅವರಿಗೆ ಪದೇ ಪದೇ ಬೆನ್ನು ನೋವು ಕಾಡ್ತಾ ಇತ್ತು. ತಕ್ಷಣ ವಿತಿನ್ ಸೆಕೆಂಡ್ ಅಲ್ಲಿ ಆ ನೋವು ಹೋಗುತ್ತೆ. ಇನ್ನು ಅವರ ಲೈಫಲ್ಲಿ ಯಾವತ್ತೂ ಬರಲ್ಲ. ಆತ್ಮೀಯರೇ, ಎಂತಹ ಸಂತರ ದೃಷ್ಟಿನಲ್ಲಿ, ಅವರ ಸ್ಪರ್ಶದಲ್ಲಿ, ಅವರ ಸಾಂಗತ್ಯದಲ್ಲಿ ಎಂತಹ ಶಕ್ತಿ ಇದೆ ನೋಡಿ. ಅದಕ್ಕೆ ನಾವು ಇಂಥವಕ್ಕೆ ತೆರ್ಕೊಳ್ಬೇಕು. ಎಲ್ಲವುದರಲ್ಲೂ ಎಲ್ಲವೂ ಸಿಗುತ್ತೆ ಅಂತಲ್ಲ. 100ಕ್ಕೆ ಹೋದಾಗ ನಮ್ಗೆ ಎಲ್ಲೋ ಒಂದ್ರಲ್ಲಾದ್ರೂ ಸಿಗ್ಬೋದು. ಅದರಿಂದ ನಾವು ಪ್ರಯತ್ನ ಪಟ್ಟು ಇಂಥ ಸತ್ಸಂಗ ಇಂಥವಕ್ಕೆ ನಾವು ಅಟೆಂಡ್ ಆಗ್ಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬಹುದಾಗಿದೆ. ಹೀಗೆ ಆನಂತರ ಅವರು ಹೊರಟು ರೈಲನ್ನ ಹತ್ತಿ ಬರ್ತಾರೆ. ಇವರಿಗೆ ಬರ್ಬೇಕಾದ್ರೆ ಅರ್ಥ ಆಗುತ್ತೆ, ಉನ್ನತ ಪರ್ವತಗಳಲ್ಲಿ ನನ್ನ ಗುರಿ ಇಲ್ಲ, ಹಿಮಾಲಯದಂತ ನನ್ನ ಗುರುವಿನ ಸಮ್ಮುಖದಲ್ಲೇ ನನ್ನ ಗುರಿ ಸಾಧನೆ ಇದೆ ಅನ್ಕೊಂಡು ಬಂದು ಮತ್ತೆ ಯುಕ್ತೇಶ್ವರರನ್ನ ಇಲ್ಲಿ ಭೇಟಿ ಆಗ್ತಾರೆ. ಭೇಟಿ ಆಗ್ಬೇಕಾದ್ರೆ ಇವ್ರಿಗೊಂಥರ ನಾಚಿಕೆ ಇದಿದೆ. ಏಕೆಂದ್ರೆ ಗುರುಗಳನ್ನ ಇದ್ ಮಾಡಿ ನಾನು ಹೋಗಿದ್ನಲ್ಲ, ಮತ್ತೆ ಈಗ ಬರ್ಬೇಕಲ್ಲ ಅಂತ ಇಲ್ಲಿ ಬಂದು ಕೇಳ್ತಾರೆ, ಗುರುಗಳೇ ನಿಮಗೆ ಕೋಪನ ಅಂತ. ಅದಕ್ಕೆ ಗುರುಗಳು ಯುಕ್ತೇಶ್ವರರು ಹೇಳ್ತಾರೆ, ಇಲ್ಲಪ್ಪ ಹಾಗೇನಿಲ್ಲ, ಕೋಪ ಬರೋದು ಯಾವಾಗ ಹೇಳು? ಆಸೆಗಳ ವೈಫಲ್ಯದಿಂದ. ನಾವೇನಾದ್ರೂ ಆಸೆ ಪಟ್ಟು ನಮ್ ಕೈ ಸಿಕ್ಲಿಲ್ಲ ಅಂದಾಗ ಕೋಪ ಬರುತ್ತೆ. ಹಾಗೆ ನಾನು ಯಾವತ್ತೂ ಬೇರೆಯವರಿಂದ ಏನನ್ನೂ ನಿರೀಕ್ಷಿಸಲ್ಲ. ಅವರ ನಡತೆ ನನ್ನ ಅಪೇಕ್ಷೆಗಳಿಗೆ ವಿರುದ್ಧವಾಗಬಾರ್ದು. ಹಾಗೆ ಅದನ್ನ ನನ್ನ ಪ್ರಯೋಜನಕ್ಕೆ ನಾನು ನಿನ್ನನ್ನ ಬಳಸ್ಕೊಳ್ಳಲ್ಲ. ನಿನ್ನ ಗುರಿ, ನಿನ್ನ ಉದ್ದೇಶ, ನಿನ್ನ ಮನಸ್ಸು, ಏನೋ ಒಂದು ಸಣ್ಣ ಸಲಹೆಯನ್ನ ನಾನು ಕೊಡ್ಬೋದಷ್ಟೇ. ನಿನ್ನ ನಿಜವಾದ ಸಂತೋಷದಲ್ಲಿ ನನ್ನ ಸಂತೋಷ ಇದೆ. ನೀನು ಹೋಗ್ತಕ್ಕಂತ ಮಾರ್ಗದಲ್ಲೇ ನಿನ್ನ ಗುರಿಯನ್ನ ಪಡಿತೀಯ, ಸಂತೋಷವಾಗಿರ್ತೀಯ, ನಾನು ಸಂತೋಷವಾಗಿ ಇರ್ತೀನಿ. ನೋಡಿ, ನಿರೀಕ್ಷೆ ಇಲ್ದ ಹೋದ್ರೆ ಮನುಷ್ಯನ ಬದುಕು ಅದ್ಭುತವಾಗಿರುತ್ತೆ. ನಾವು ನಿರೀಕ್ಷೆಯಿಂದಲೇ, ಯಾರಿಂದಲೂ ಏನನ್ನೋ ನಿರೀಕ್ಷೆ ಮಾಡ್ದೇನೆ ನಮ್ಮ ಕರ್ತವ್ಯವನ್ನ ನಾವು ಮಾಡ್ತಾ ಹೋದಾಗ ತುಂಬಾ ಅದ್ಭುತವಾದ ಬದುಕನ್ನ ನಾವು ಕಾಣ್ಬಹುದು. ಮಕ್ಕಳಿಂದ ಆಗಿರ್ಬಹುದು. ನನ್ನ ಮಕ್ಕಳು ಸಾಕ್ತಾ ಇದ್ದೀನಿ, ಮಕ್ಕಳು ನನ್ನನ್ನ ನೋಡ್ಕೋಬೇಕು. ಹಕ್ಕಿ ಕೂಡ ರೆಕ್ಕೆ ಎಲ್ಲ ಬಲ್ತ್ ಮೇಲೆ ಹಾರಿ ಹೋಗಿ ತನ್ನ ಆಹಾರವನ್ನ, ತನ್ನ ಗೂಡನ್ನ ತಾನು ಕಟ್ಕೊಳ್ಳುತ್ತೆ. ಹಾಗೆ ಮಕ್ಕಳಿಂದ ಕೂಡ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ. ಇವನ್ ಎಲ್ಲದಕ್ಕೂ ಈ ಉದಾಹರಣೆನ ಅಳವಡಿಸ್ಕೊಳ್ತಾ ಹೋಗೋಣ. ಹೀಗೇನೆ ಇಲ್ಲಿ ಇಬ್ಬರು ಕೂಡ ನೋಡ್ತಾರೆ. ಅಲ್ಲಿ ಇಬ್ಬರ ಕಣ್ಣಿನಲ್ಲಿ ಕೂಡ ಹನಿಗಳು ಮಿಂಚುತ್ತೆ. ಆನಂದದ ಅಲೆಯೊಂದು ಯೋಗಾನಂದರನಲ್ಲಿ ಕವಿಯುತ್ತೆ. ಆ ಭಗವಂತ ನನ್ನ ಗುರುವಿನ ರೂಪದಲ್ಲಿ ನನ್ನ ಹೃದಯದ ಸೀಮಿತ ಔಸ್ತುಕ್ಯವನ್ನು ವಿಶಾಲ ವ್ಯಾಪ್ತಿಯಾದ ವಿಶ್ವ ಪ್ರೇಮವಾಗಿ ವಿಸ್ತರಿಸ್ತಾ ಇದ್ದಾನೆ ಅಂತ ಇವರಿಗೆ ಅರಿವಾಗುತ್ತೆ. ಹಾಗೇನೆ ಇವರಿಗೆ ಹೋಗಿ ಧ್ಯಾನಕ್ಕೆ ಕೂರ್ತಾರೆ. ಧ್ಯಾನ ಮಾಡ್ತೀನಿ ನಾನೀಗ ಅಂತ. ಆ ಧ್ಯಾನ ಕೂತ ಸ್ವಲ್ಪ ಹೊತ್ತಾಗಿರುತ್ತೆ. ಗುರುಗಳು ಇವರನ್ನ ಕರೀತಾರೆ, ಮುಕುಂದ ಬಾ ಇಲ್ಲಿ ಅಂತ. ಅಂದ್ರೆ ಇವ್ರ ಬಾಲ್ಯದ ಹೆಸರು ಮುಕುಂದ, ನಾನು ಹೆಚ್ಚು ಯೋಗಾನಂದರು ಅಂತ ಹೇಳ್ತಾ ಇರ್ತೀನಿ ಇಲ್ಲಿ. ಹಾಗೆ ಇವರು ಒಂದೆರಡು ಸಲ ಕರೆದಾಗ ಉತ್ತರ ಇಲ್ಲ, ಸುಮ್ನೆ ಕೂತಿರ್ತಾರೆ. ಇನ್ನೂ ಕರೆದಾಗ ಹೇಳ್ತಾರೆ, ಗುರುಗಳೇ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಪ್ರತಿಭಟನಾತ್ಮಕ ಧ್ವನಿಯಲ್ಲಿ ಹೇಳ್ತಾರೆ. ಗುರುಗಳು ಹೇಳ್ತಾರೆ ಅದಕ್ಕೆ, ಬಿರುಗಾಳಿಗೊಡ್ಡಿದ ಎಲೆಗಳಂತೆ ನಿನ್ನ ಮನಸ್ಸು ಅಸ್ತವ್ಯಸ್ತವಾಗಿರ್ಲಾಗಿ ನೀನ್ ಹೇಗ್ ಧ್ಯಾನ ಮಾಡ್ತಾ ಇದೀಯಾ, ನಂಗೆ ಗೊತ್ತು, ನನ್ನ ಹತ್ತಿರ ಬಾ ಅಂತ ಹೇಳಿ ಕರೀತಾರೆ. ಇವರಿಗೆ ಬೇಜಾರಾಗುತ್ತೆ ಎರಡು ಕಾರಣಕ್ಕೆ. ಒಂದು, ಧ್ಯಾನದ ಅಡ್ಡಿಪಡಿಸಿರೋಂತ ಒಂದು, ಇನ್ನೊಂದು ನಿಜವಾದ ನನ್ನ ಮನಸ್ಸು ಹೇಗಿದೆ ಅಂತ ಯುಕ್ತೇಶ್ವರರಿಗೆ ಗೊತ್ತಾಯ್ತಲ್ಲ ಅಂತ ಅವ್ರ ಬಳಿ ಬೇಸರದಿಂದಲೇ ಹೋಗ್ತಾರೆ. ಆಗ ಅವ್ರು ಹೇಳ್ತಾರೆ, ಮುಗ್ಧ ಶಿಶುವೆ, ಪರ್ವತಗಳು ನೀನು ಬಯಸಿದ್ದನ್ನು ಕೊಡಲಾರವು ಅಂತ ಹೇಳಿ, ಹೇಗೆಂದ್ರೆ ಒಂದು ಮಗುವನ್ನ ಮುದ್ದಾಡ ರೀತಿ ಸಾಂತ್ವನಗೊಳಿಸೋ ರೀತಿ ಹೇಳ್ತಾರೆ. ನಿನ್ನ ಹೃದಯದ ಆಸೆ ಈಡೇರುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಹೇಳ್ಬಿಟ್ಟು ಅವರ ಎದೆಯನ್ನ ನಿಧಾನವಾಗಿ ತಟ್ತಾರೆ. ತಟ್ಟಿದಾಗ ಅವ್ರ ದೇಹ ಸ್ಥಿರವಾಗಿ ನೆಲೆಸುತ್ತೆ. ಭಾರಿ ಆಯಸ್ಕಾಂತದಿಂದ ಸೆಳೆದರು ಎಂಬಂತೆ ಶ್ವಾಸಕೋಶದ ಉಸಿರು ಮೇಲಕ್ಕೆ ಸೆಳೆಯಲ್ಪಡುತ್ತೆ. ಆ ಕ್ಷಣನೇ ನನ್ನ ಆತ್ಮ ಮತ್ತು ಭೌತ ದೇಹದ ಬಂಧನವನ್ನ ಕಳಚ್ಕೊಂಡು ದ್ರವರೂಪದ ಕೋರೈಸುವಂತೆ ಬೆಳಕಿನಂತೆ ದೇಹದ ಒಂದೊಂದು ರಂಧ್ರದ ಮೂಲಕವೂ ಹೊರಕ್ಕೆ ಹರಿದವು. ಮಾಂಸಲಾದೇವಿಗೆ ಅದು ಸಾವಿಗೆ ಸದೃಶ್ಯ ಆಯ್ತು.
ಅಂದ್ರೆ ಆ ಗಾಢ ಪ್ರಜ್ಞೆಯಲ್ಲಿ ಎಂದೂ ಕಾಣದಂತಹ ಪರಿಪೂರ್ಣವಾಗಿ ಜೀವಂತವಾಗಿದ್ದಿಲ್ಲ ಅನ್ನ ಅರಿವಾಯ್ತು ಅವರಿಗೆ. ಹಾಗೆ ಆ ಮೃದುವಾಗಿ ನಡೆದು ಹೋಗ್ತಾ ಇರ್ತಂತೆ ಕಾಣ್ತು. ಆ ಗಿಡ ಮರಗಳ ಬೇರುಗಳು ಭೂಮಿ ಪಾರದರ್ಶಕದ ಮೂಲಕ ಕಾಣ್ತಾ ಇದ್ದು. ಅಂದ್ರೆ ಈಗ ಒಂದ್ ಗಿಡ ಇದೆ ಅಂದ್ರೆ ಅದು ಫುಲ್ ಬೇರು ಎಲ್ಲಿ ಗಂಟ ಹೋಗಿದೆ ಅದು ಕೂಡ ಕಾಣ್ತಾ ಇದ್ದು. ಅಂದ್ರೆ ಪಾತಾಳ ಮೇಲೆ ಎಲ್ಲ ಕೂಡ ಇವರಿಗೆ ಕಾಣಿಸ್ತಾ ಇದೆ. ಅವುಗಳೊಳಗೆ ಜೀವರಸ ಹೇಗೆ ಪ್ರವಹಿಸ್ತಾ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇಡೀ ಸುತ್ತಮುತ್ತಲ ಪ್ರದೇಶ ಎಲ್ಲ ಇವರಿಗೆ ಕಾಣಿಸ್ತಾ ಇದೆ. ಆಗ ಈಗ ನಮ್ಗೆಲ್ರಿಗೂ ಕಣ್ಣು ಮುಂಭಾಗದಲ್ಲಿದ್ದಾವೆ. ಎರಡು ಕಣ್ಣಿದ್ರು ನಮ್ಮ ದೃಷ್ಟಿ ಒಂದೇ ವಸ್ತುನ ನೋಡ್ತೀವಿ ನೋಡಿ. ಆದ್ರೆ ಇವರಿಗೆ ಸುತ್ತ ಕಣ್ಣಿದೆ. ಎಡ ಬಲ ಹಿಂದೆ ಎಲ್ಲ ಸುತ್ತ ಕೂಡ ಕಣ್ಣುಗಳು ಸುತ್ತಿನ ಎಲ್ಲ ವಸ್ತುಗಳು ಕೂಡ ಕಾಣ್ತಾ ಇದೆ. ವಿಶಾಲ ವರ್ತುಲಕಾರದ ಒಂದು ದೃಷ್ಟಿಯನ್ನ ಪಡಿತಾ ತಲೆ ಹಿಂಬ ಎಷ್ಟು ಘಾಟ್ ಮಾರ್ಗದಲ್ಲಿ ನಡೆದು ಹೋಗ್ತಾ ಇದ್ದಂತ ಜನರನ್ನ ನೋಡ್ತಾ ಇದ್ದಾರೆ. ಒಂದು ಬಿಳಿಯ ಹಸುವನ್ನ ನೋಡ್ತಾರೆ. ಅಲ್ಲಿ ಚಕ್ಷುಗಳಿಂದ ಎಲ್ಲವನ್ನು ನೋಡಿದಾಗ ಅವ್ರಿಗೆ ಒಂದು ಅಭೂತ ಇಡೀ ಸ್ವರ್ಗ, ಪಾತಾಳ, ಆಕಾಶ, ಇಡೀ ಸುತ್ತಮುತ್ತ ಎಲ್ಲ ಕೂಡ ತೆರೆದುಕೊಂಡಿದೆ. ಹೀಗೆ ಅಂಗಳದ ಇಟ್ಟಿಗೆ ಗೋಡೆ ಹಿಂದೆ ಅದು ಸರಿದಾಗಲೂ ನಾನು ಅದನ್ನು ಸ್ಪಷ್ಟವಾಗಿ ಕಾಣ್ತಾ ಇದ್ದೆ. ಅಂದ್ರೆ ಯಾವುದ ಮುಚ್ಚುಮರೆ ಇಲ್ಲ ಇಲ್ಲಿ ಅವರಿಗೆ. ಎಲ್ಲ ಪ್ರಪಂಚ ಫುಲ್ ತೆರೆದ ಹಾಗೆ ಇವ್ರಿಗೆ ಅಲ್ಲಿ ಕಾಣಿಸ್ತಾ ಇದೆ. ಹಾಗೆ ಹೀಗೆ ಹೋಗ್ತಾ ಹೋಗ್ತಾ ಹೇಗೆ ಅಂದ್ರೆ ನೀರಿಗೆ ಸಕ್ಕರೆಯನ್ನು ಹಾಕಿ ಹೀಗೆ ಅಂದ ತಕ್ಷಣ ಹೇಗೆ ಅದು ಬೇಗ ಕರಗಿ ಹೋಗುತ್ತೋ ಹಾಗೆ ಎಲ್ಲವನ್ನೂ ಐಕ್ಯಗೊಳಿಸ್ತಕ್ಕಂತ ಬೆಳಕು ವಸ್ತುಗಳನ್ನು ಮತ್ತೆ ಆಕಾರ ತಳೆಯ ಹಾಗೆ ಲಯವಾಗುವಂತೆ ಮಾಡ್ತಾ ಇತ್ತು. ಇಲ್ಲಿ ಇದು ಇವ್ರಿಗೆ ಕಾರಣ ಮತ್ತು ಕಾರ್ಯದ ತತ್ವವನ್ನು ತೋರಿಸ್ಕೊಡ್ತಾ ಇತ್ತು. ಹೀಗೆ ಇವರು ಪರಮಾತ್ಮನ ಅಕ್ಷಯ ಹೃದಯ ಇವ್ರಿಗೆ ಅರಿವಿಗೆ ಆಯ್ತು. ಮತ್ತು ಭೂಖಂಡ, ಭೂಮಂಡಲ, ಸೌರವ್ಯೂಹ, ನಕ್ಷತ್ರ ಮಂಡಲ ಎಲ್ಲಾ ಗ್ರಹಗಳು, ಮಂಗಳ, ಚಂದ್ರ ಎಲ್ಲವನ್ನೂ ನೋಡ್ಕೊಂಡು ಬರ್ತಾ ಇದ್ದಾರೆ. ನೌರಾದ ಜ್ಯೋತಿರ್ಮೇಘ, ತೇಲುವ ವಿಶ್ವ, ನಯವಾದ ಬೆಳಕಿನ ಅನ್ನದ ಇಡೀ ವಿಶ್ವ ರಾತ್ರಿ ವೇಳೆ ದೂರದಿಂದ ನಗರವನ್ನ ವೀಕ್ಷಿಸಿದ ಕಾಣ ಹಾಗೆ ನನ್ನ ಆತ್ಮದ ಅನಂತದೊಳಗೆ ಮಸುಕಾಗಿ ಮಿನುಗ್ತಾ ಇತ್ತು. ಅದು ಹೇಗೆ ಸ್ಫುಟವಾಗಿ ಕೊರ್ದಂತೆ ಕಾಣ್ತಾ ಇತ್ತು. ಭೂಮಂಡಲದ ಅಂಚಿನ ಆಚೆ ಕಣ್ಣು ಕೋರೈಸ್ತಿದ್ದಂತ ಬೆಳಕು ಅತಿ ದೂರದ ಎಲ್ಲೆಗಳಲ್ಲಿ ನಸುಮಸುಕಾಯಿತು. ಅಲ್ಲಿ ಎಂದೆಂದಿಗೂ ಕಂದನ ಉಲ್ಲಾಸಮಯವಾದ ಶಾಂತ ಪ್ರಭೆ ನನಗೆ ಕಾಣ್ತು. ಅದನ್ನು ವರ್ಣಿಸ್ಲಿಕ್ಕೆ ಆಗದಷ್ಟು ಸೂಕ್ಷ್ಮವಾಗಿತ್ತು. ಆ ಬೆಳಕು ಅದಕ್ಕಿಂತ ಸ್ಥೂಲತರವಾದ ಬೆಳಕಿನಿಂದ ಗ್ರಹೋಪಗ್ರಹಗಳ ಚಿತ್ರಗಳು ರೂಪಿತ ಆಗಿದ್ದು. ಅಂದ್ರೆ ಇಡೀ ವಿಶ್ವ ಎಲ್ಲವನ್ನ ನೋಡ್ಕೊಂಡು ಬರ್ತಾ ಇದ್ದಾರೆ ಅವರು. ಅಂತಹ ಅನುಭವ ಕೋಟಿ 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 ವಿಶ್ವಗಳು ಪಾರದರ್ಶಕ ಪ್ರಭೆಯಾಗಿ ಅನಂತರ ಗಗನ ಮಂಡಳ ಆಗುತ್ತೆ. ದೇವಲೋಕದ ಕೇಂದ್ರ ನನ್ನ ಹೃದಯದ ಅಂತಃಸಾಕ್ಷಿ ಬಿಂದುವೆ ಆಗಿರೋದನ್ನ ಕಂಡೆ. ಹಾಗೆ ಕೇಂದ್ರ ಭಾಗದಿಂದ ವಿಶ್ವ ರಚನೆ ಪ್ರತಿಯೊಂದು ಭಾಗಕ್ಕೂ ಕೂಡ ಆ ಪ್ರಕಾಶ ಹರಡ್ತು. ಆ ಪಾದರಸದಂತ ದ್ರವರೂಪಿಯದ ಆನಂದ ಅಮೃತವನ್ನ ನನ್ನ ಮೂಲಕ ಸ್ಫೂರಿಸ್ತಾ ತೊಡಗ್ತು. ಹಾಗೇನೆ ವಿಶ್ವಕ್ಕೆ ಚಾಲನೆ ಕೊಡುವಂತ ಸ್ಪಂದನವಾದ ಪರಮಾತ್ಮನ ಸೃಷ್ಟಾತ್ಮಕ ಓಂಕಾರನಾದ ಅನುಕರಿಸ್ತಾ ಇದ್ದದನ್ನ ನಾನು ಕೇಳಿದೆ. ಅಂದ್ರೆ ಇಲ್ಲಿ ಓಂಕಾರ ನಮ್ಮ ಎಲ್ಲರ ಒಂದು ಗಮ್ಯ. ಕೊನೆಯಲ್ಲಿ ನಮ್ಗ ಓಂಕಾರ ಸೃಷ್ಟಿಯ ಇದು ನಮಗ್ ಕೇಳಿಸುತ್ತೆ ಅನ್ನೋದನ್ನ ಕೇಳಿದೀವಲ್ಲ. ಹಾಗೇನೆ ಈಗ ಇಷ್ಟೆಲ್ಲವನ್ನು ನೋಡಿದರೆ ಆ ಸಮಯ ಕಳೆದ ತಕ್ಷಣ ಅವರ ಉಸಿರು ಮತ್ತೆ ಶ್ವಾಸಕೋಶಗಳಿಗೆ ವಾಪಸ್ ಬರುತ್ತೆ. ಇವರಿಗೆ ಎಷ್ಟು ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ನಿರಾಶೆ ಆಗ್ತಿದೆ. ಏಕೆಂದ್ರೆ ಅದೇ ಆ ಅಮೃತಮಯವಾದ ವಾತಾವರಣದಲ್ಲಿ ಅಲ್ಲೇ ತೇಲ್ಬೇಕು, ಅಲ್ಲೇ ಇರ್ಬೇಕು ಅನ್ನೋ ಕನಸು ಇವರದಾಗಿರುತ್ತೆ. ನಾವ್ ಇದನ್ನ ಹೇಗ್ ಅನ್ಕೋಬಹುದು ಅಂದ್ರೆ ಕೆಲವೊಂದು ಸಿನಿಮಾಗಳಲ್ಲಿ ತೋರಿಸಿರೋ ಹಾಗೆ ಸಾವಿನ ನಂತರ ಆತ್ಮ ಒಂದು ಹೊರಗಡೆ ನಿಂತು ಪ್ರಪಂಚವನ್ನ ನೋಡ್ತಾ ಇರ್ತಕ್ಕಂತ ಹಾಗಿರ್ಬಹುದೇನೋ ಅಂತ ನಾನ್ ಅನ್ಕೊಳ್ತೀನಿ. ಹಾಗೆ ಪ್ರಪಂಚವನ್ನ ನೋಡ್ಬಹುದು ಅಂತ ಸಿನಿಮಾಗಳಲ್ಲಿ ತೋರಿಸಿರೋ ಹಾಗೆ. ಉದಾಹರಣೆ ಸಿರಿವಂತ ಸಿನಿಮಾದಲ್ಲಿ ಆ ಹೊರಗೆ ನಿಂತು ಮನುಷ್ಯ ಅವನ ಎಲ್ಲವನ್ನ ನೋಡ್ತಾ ಹೋಗ್ತಾನಲ್ಲ ಹಾಗೆ. ಆದ್ರೆ ಇಲ್ಲಿ ಇಡೀ ಪ್ರಪಂಚದ ಎಲ್ಲವನ್ನ ನೋಡ್ಲಿಕ್ಕೆ ನಿಗೂಢವಾದ ರಹಸ್ಯವಾದ ಅನಂತವಾದ ಪ್ರಪಂಚನ ನೋಡ್ಲಿಕ್ಕೆ ಯೋಗಾನಂದರಿಗೆ ಸಹಕಾರ ಯುಕ್ತೇಶ್ವರರ ಮೂಲಕ ಆಗುತ್ತೆ. ಹಾಗೆ ಇಲ್ಲಿ ಇದನ್ನೆಲ್ಲ ನೋಡಿ ಅವರಿಗೆ ಬಂತಲ್ಲ ಒಂದು ದುಂದುಗಾರ ಮಗುವಿನಂತೆ ನಾನು ನನ್ನ ವಿಶ್ವ ಬ್ರಹ್ಮಾಂಡದ ಮನೆಯಿಂದ ಓಡಿ ಬಂದೆ. ಆ ಕಿರಿದಾದ ಪಿಂಡಾಂಶದ ಮನೆಯಲ್ಲಿ ನಾನೇ ಬಂಧನಕ್ಕೊಳಪಡಿಸ್ಕಂಡೆ ಅಂತ ಹೇಳ್ತಾರೆ. ಅವ್ರಿಗೆ ತುಂಬಾ ಖುಷಿಯಾಗಿ ಅವ್ರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಾರೆ. ಆಗ ಯುಕ್ತೇಶ್ವರರು ಹೇಳ್ತಾರೆ, ಹಂಗೆ ಆನಂದಾತಿಕರಿಂದ ನೀನು ಪಾನಮತ್ತನಾಗ್ಬಾರ್ದು. ತುಂಬಾ ಸಿಕ್ಕಿದಾಗ ನಾವು ಹೀರಿ
ಇದಾಗ್ಲೂಬಾರ್ದು, ಅಹಂಕಾರವನ್ನು ಪಡಬಾರ್ದು, ಇಲ್ಲದೆ ಇದ್ದಾಗ ಕುಗ್ಗಿ ತುಂಬಾ ಪ್ರಪಾತಕ್ಕೂ ಕೂಡ ಇಳಿಬಾರ್ದು ಅನ್ನೋದನ್ನ ಯೋಗಾನಂದರು ಸಮಚಿತ್ತತೆಯ ಅವಶ್ಯಕತೆಯನ್ನ ಆಗಾಗ್ಲೇ ಹೇಳ್ತಾ ಇರ್ತಾರೆ. ಹೀಗೆ ಈ ಪ್ರಪಂಚದಲ್ಲಿ ಎಲ್ಲವನ್ನೂ ಅವ್ರು ಹೇಳ್ತಾ ಹೋಗ್ತಾರೆ. ಪರಮಹಂಸರು ಒಂದು ಸಮಾಧಿ ಬಗ್ಗೆಲೆ ಒಂದು ದೀರ್ಘವಾದ ಪದ್ಯವನ್ನ ಬರೀತಾರೆ. ಆತ್ಮೀಯರೇ, ಈ ಪದ್ಯವನ್ನ ಹೇಳಿಕ್ ಹೋದ್ರೆ ಅದಕ್ಕೆ ಒಂದ್ ಅವಧಿ ಬೇಕಾಗುತ್ತೆ. ನೀವು ಈ ಪುಸ್ತಕದಲ್ಲಿ ಅದನ್ನ ಗಮನಿಸ್ತಾ ಹೋಗಿ. ಹಾಗೆ ಆ ನಂತರ ಈ ಒಂದು ಬದುಕಿನಲ್ಲಿ ಹೇಗೆ ಗುರುಗಳು ದೇವರನ್ನ ಕಾಣ್ತಕ್ಕಂತಹ ಇದನ್ನ ಹೇಳ್ತಾ ಹೋಗ್ತಾರೆ. ಆದ್ರೂ ಯೋಗಾನಂದರಿಗೆ ತೃಪ್ತಿ ಇಲ್ಲ. ಗುರುಗಳೇ, ದೇವರನ್ನ ನಾನು ಚಿರನೂತ ಆನಂದವೇ ದೇವರನ್ನ ನಾನು ಪಡಿಬಹುದಾ ಅನ್ನೋ ಪ್ರಶ್ನೆನ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ. ಚಿರನೂತನವಾದ ಆನಂದವೇ ದೇವರು, ಆತ ಅಕ್ಷಯನಾದವನು. ವರ್ಷಗಳ ಅವಧಿಯಲ್ಲಿ ನೀನ್ ಧ್ಯಾನವನ್ನ ಮುಂದುವರ್ಸ್ಕೊಂಡು ಹೋಗು, ಹೋದಂತೆಲ್ಲ ಅಂತ್ಯವಿಲ್ಲದ ಕುಶಲತೆಯಿಂದ ಆತ ನಿನ್ನನ್ನ ವಿನೋದಗೊಳಿಸ್ತಾನೆ. ಭಗವಂತನನ್ನು ಪಡೆಯ ಮಾರ್ಗ ನಿನಗೆ ಈಗ ಸಿಗುತ್ತೆ ಅನ್ನೋದನ್ನ ಹೇಳ್ತಾರೆ. ಆದ್ರೆ ನಾವು ಈ ಇಹದ ಸುಖಗಳಿಂದ ನಾವು ಎಷ್ಟು ಬೇಗ ನಿರುತ್ಸಾಹಗೊಂಡ್ ಬಿಡ್ತೇವೆ. ಈಗ ಭೋಗಗಳ ಬಯಕೆಗೆ ಕೊನೆ ಇಲ್ಲ. ನಮ್ಮ ಲೌಕಿಕ ಬದುಕಿನಲ್ಲಿ ನಾವೆಲ್ಲರೂ ಅಷ್ಟೇನೆ. ಒಂದ್ ಸಣ್ಣ ಆಸೆ ಈಡೇರ್ಲಿಲ್ಲ ಅಂದ್ರೆ ಎಲ್ಲವನ್ನು ಬಿಟ್ಟು ಮತ್ತೆ ಅದರ ಹಿಂದೆನೆ ಹೋಗಿ ಅದೂ ಸಿಗದೇನೆ ನಮ್ಮ ಬದುಕನ್ನ ನರಕ ಮಾಡ್ಕೊಳ್ತೀವಿ. ಹಾಗೇನೆ ಮನುಷ್ಯ ಎಂದಿಗೂ ಪೂರ್ಣವಾಗಿ ತೃಪ್ತಿಗೊಳ್ಳಲಾರ. ಈ ಪ್ರಪಂಚದಲ್ಲಿ ಯಾರು ಪರಿಪೂರ್ಣರಲ್ಲ. ಎಲ್ಲ ಆಸೆಗಳು ಈಡೇರಿದಂತ ವ್ಯಕ್ತಿ ಪ್ರಪಂಚದಲ್ಲಿ ಯಾರು ಇಲ್ಲ. ಬೇಕಾದ್ರೆ ನೀವು ಯಾರನ್ನು ಬೇಕಾದ್ರೂ ಇಲ್ಲಿ ಗಮನಿಸ್ತಾ ಹೋಗಿ. ಹಾಗೆ ಇಲ್ಲಿ ಆಗುತ್ತೆ. ಅದರಿಂದ ಗುರಿಯನ್ನ ಹುಡುಕ್ತಲೇ ಮನುಷ್ಯ ಅದಕ್ಕೆ ಸಮಾಧಿಯವರೆಗೂ ನಾವು ನಡೀತಲೇ ಇರ್ಬೇಕು ಹುಟ್ಟಿನಿಂದ. ಹಾಗೆ ಬೇರೊಂದು ವಸ್ತುವಂತ ನಾವು ಅರ್ಸೋದು ಭಗವಂತನನ್ನೇ. ಆ ಭಗವಂತನೇ ಶಾಶ್ವತವಾದ ಆನಂದವನ್ನ ಕೊಡ್ತಾನೆ ಅನ್ನೋದನ್ನ ಹೇಳ್ತಾರೆ. ಇವ್ರಿಗಾಗ ನನ್ಗೀಗ ಅರ್ಥವಾಯ್ತು ಗುರುಗಳೇ, ಅನಂತವಾದ ಬಾಳು ಕೂಡ ಅವನನ್ನ ಅರ್ಥ ಮಾಡಿಕೊಳ್ಳಲು ಸಾಕಾಗ್ಲಾರ್ದು. ಅದರಿಂದ ದೇವ್ರ ಅರ್ಥ ಆಗ್ತಾನೆ. ನನಗ್ ಗೊತ್ತು ದೇವ್ರು ಅಂದ್ರೆ ಏನು, ದೇವ್ರು ನಮಗೆ ಹೀಗೆ ಮಾಡೋದು, ಅವ್ರಿಗೆ ಕೊಡ್ತಾರೆ, ಇದು ಯಾವ ಮಾತು ನಮ್ಮಿಂದ ಬರಬಾರ್ದು. ಆ ದೇವರ ಅನಂತತೆಯನ್ನ ಯಾರಿಂದಲೂ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಅವನು ಯಾವ ಸಮಯದಲ್ಲಿ ಏನನ್ನು ಬೇಕಾದ್ರೂ ಕೊಡ್ಬಹುದು. ಹಾಗೇನೆ ಅದ್ ನಿಜ. ಆದ್ರೆ ಪರಮಾತ್ಮ ಹತ್ತಿರದವನು ಹೌದು, ಪ್ರಿಯನೂ ಹೌದು. ಕ್ರಿಯಾ ಯೋಗದ ಮೂಲಕ ಮನಸ್ಸನ್ನ ಇಂದ್ರಿಯದ ಅಡಚಣೆಗಳಿಂದ ಮುಕ್ತ ವಹಿಸ್ಬೇಕು. ನಮ್ಮ ಪ್ರತಿಯೊಂದು ಕಷ್ಟಕ್ಕೂ ಧ್ಯಾನದಲ್ಲಿ ಆತನ ಸಮರ್ಪಕವಾದ ಪ್ರತಿಕ್ರಿಯೆ, ತತ್ಕ್ಷಣ ಮಾರ್ಗದರ್ಶನ ದೊರೆಯುತ್ತೆ. ನಮ್ಗೆ ಎಲ್ರಿಗೂ ಬದುಕಲ್ಲಿ ಅನುಭವ ಆಗಿರುತ್ತೆ. ನೀವು ದೇವ್ರು ಅಂದ್ರೆ ದೇವ್ರ ರೂಪದಲ್ಲೇ ಕೃಷ್ಣ ಅಂದ್ರೆ ಹೀಗೆ, ಶಿವ ಅಂದ್ರೆ ಹೀಗೆ, ರಾಮ ಅಂದ್ರೆ ಹೀಗೆ ರೂಪದಲ್ಲಿ ಬರ್ತಾರೆ ಅನ್ನೋದಲ್ಲ. ಅನೇಕ ಅಪರಿಚಿತರ ಮೂಲಕ, ಅನೇಕ ಅವಕಾಶಗಳ ಮೂಲಕ ನಮಗೆ ಸಹಾಯ ಆಗಿರುತ್ತೆ. ಅದೆಲ್ಲವೂ ದೇವರ ಒಂದು ವರ ಅಂತ ನಾವು ಅದನ್ನ ಅನುಭವಿಸ್ಬೇಕು. ಅದಕ್ಕೆ ನಾವು ವಿನಯರಾಗಿರ್ಬೇಕು. ಆಗ ಇವರು ಕೂಡ ನಕ್ಕು ಯೋಗಾನಂದರು ಹೇಳ್ತಾರೆ, ಹೌದು ಗುರುಗಳೇ, ನನ್ನ ಸಮಸ್ಯೆನ ನೀವು ಬಗೆಹರಿಸಿದ್ರಿ. ನಾನು ದೇವರನ್ನ ಕಂಡುಕೊಂಡೆ ಅಂತ ನನಗೀಗ ಅರಿವಾಯ್ತು. ಅಲ್ಲಿವರೆಗೂ ಯೋಗಾನಂದರಿಗೆ ಶಿವ ಅಂದ್ರೆ ಹೀಗೆ, ಶಿವನ ಕತ್ತಲ್ ಹಾವು ಇರ್ಬೇಕು, ತಲೆ ಮೇಲೆ ಚಂದ್ರ ಇರ್ಬೇಕು, ಗಂಗೆ ಇರ್ಬೇಕು, ಈ ಕೂತಿರ್ಬೇಕು, ಅವನ್ ನನ್ನ ಎದುರುಗಡೆ ಬರ್ಬೇಕು ಅಂತ. ಇದು ಈ ರೂಪದಲ್ಲಿ ಇದೆಲ್ಲ ಇದ್ರ ಬಗ್ಗೆ ನನಗೂ ಅರಿವಿಲ್ಲ. ನಮ್ಮ ಕಲ್ಪನೆನೋ ಆ ರೂಪದಲ್ಲೇ ಇದಾರ ಅಂತ. ಆದ್ರೆ ನಮ್ಮ ಆತ್ಮದಲ್ಲೂ ಆ ದೇವರ ಅಂಶಾತ್ಮ ಇದೆ. ನಾವ್ ಅದನ್ನ ಅನುಭವಿಸ್ತಾ ಹೋಗ್ಬೇಕಷ್ಟೇ. ಆಗ ನನಗೂ ಕೂಡ ಅದ್ರ ಅರಿವಾಯ್ತು. ನನಗೆ, ಏಕೆಂದ್ರೆ ಧ್ಯಾನದಿಂದ ದೊರೆತಂತ ಆನಂದ ನಾವು ಸುಪ್ತ ಪ್ರಜ್ಞೆಯನ್ನ ಮರುಪ್ರವೇಶಿಸಿದಾಗ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಣ್ಣ ಸಣ್ಣ ವಿವರಗಳಲ್ಲಿ ಕೂಡ ಸರಿಯಾದ ಮಾರ್ಗವನ್ನೇ ಹಿಡಿಯುವಂತೆ ಸೂಚನೆಯನ್ನ ದೊರೀತಾ ಹೋಗುತ್ತೆ. ಅದಕ್ಕೆ ಗುರುಗಳು ಕೂಡ ಹೇಳ್ತಾರೆ, ದೈವೇಚ್ಛೆಗೆ ಅನುಗುಣವಾಗಿ ನಡೆಯುವ ಬಗೆ ಹೇಗೆಂತ ತಿಳಿಯುವವರೆಗೆ ಮಾನವನ ಬಾಳು ದುಃಖದಿಂದ ಕೂಡಿರುತ್ತದೆ. ಆ ದೈವೇಚ್ಛೆ ಸರಿಯಾದ ಮಾರ್ಗ ಅಹಂಕಾರ ಭರಿತ ಬುದ್ಧಿಗೆ ಅನೇಕ ವೇಳೆ ವಿಸ್ಮಯಕಾರಕವಾಗಿ ಕಾಣುತ್ತದೆ. ಅಂದ್ರೆ ದೇವರ ಇಚ್ಛೆಗೆ ಅನುಗುಣವಾಗಿ ಕಷ್ಟ ಬರ್ಲಿ, ಏನ್ ಬಂದ್ರು ದೇವ್ರ ಇಚ್ಛೆ, ನನ್ನ ಪಾಲಿನ ಕರ್ತವ್ಯ ನಾನು ಮಾಡ್ತಾ ಹೋಗೋಣ. ಆ ಕರ್ಮದ ಫಲಿತಾಂಶವನ್ನು ನಾನು ನಿರೀಕ್ಷೆ ಮಾಡಬಾರ್ದು ಅಂತ ಹೋದಾಗ ಅದು ಸರಿಯಾದ ಮಾರ್ಗ ಆಗಿರುತ್ತೆ ಅನ್ನೋದು ಮನುಷ್ಯರು ಅಳವಡಿಸ್ಕೋಬೇಕು ಅನ್ನೋದನ್ನ ಹೇಳ್ತಾರೆ. ಹಾಗೇನೆ ಅಹಂಕಾರ ಭರಿತ ಬುದ್ಧಿ ಅನ್ನೋದು ವಿಸ್ಮಯಕರವಾಗಿ, ಅಂದ್ರೆ ಮನುಷ್ಯ ಅಹಂಕಾರ ಯಾವತ್ತೂ ಕೂಡ ಏರಿದ್ರೆ ಅವನು ಉದ್ಧಾರ ಆದಂತಹ ಘಟನೆ ಎಲ್ಲೂ ಕೂಡ ಇಲ್ಲ. ಅದರಿಂದ ದೇವರೊಬ್ಬನೇ ಅಸ್ಖಲಿತವಾದ ಸಲಹೆಯನ್ನ ಕೊಡೋದು, ಅವನಲ್ಲದೆ ಮತ್ಯಾರು ಬ್ರಹ್ಮಾಂಡದ ಹೊಣೆಯನ್ನು ಹೊತ್ತಿರೋರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಅದರಿಂದ ಈ ಪ್ರಪಂಚದ ಎಲ್ಲಾ ಸ್ಥಿರ ಚರ ಚಲ ಎಲ್ಲ ವಸ್ತುಗಳ ಹೊಣೆ ದೇವರದಾಗಿದೆ.
ನಾನು ಕೂಡ ದೇವ್ರ ಮಗಳಲ್ವಾ ಅಂತ ಹೇಳಿ ನಾವು ದೇವರ ಮಕ್ಕಳು, ನಮ್ಮನ್ನು ಕೂಡ ದೇವ್ರು ಕಾಪಾಡ್ತಾನೆ ಅನ್ನೋ ನಂಬಿಕೆಯಲ್ಲಿ ನಮ್ಮ ಹಾದಿನಲ್ಲಿ ಸನ್ಮಾರ್ಗದಲ್ಲಿ ನಾವು ಹೋಗ್ಬೇಕು ಅಂತ ನಮ್ಮ ಜೀವನಕ್ಕೆ ಇದನ್ನ ಅಳವಡಿಸ್ಕೊಳ್ತಾ ಹೋಗೋಣ. ಇಂದಿಗೆ ನಾನು ಇದನ್ನ ಇಲ್ಲಿಗೆ ಮುಗಿಸಿ ಮುಂದಿನ ಅವಧಿನಲ್ಲಿ ನಾನು ಇದನ್ನ ಮುಂದುವರಿಸ್ತಾ ಹೋಗ್ತೀನಿ. ಇಂಥ ಒಂದು ಅಭೂತಪೂರ್ವ ಅವಕಾಶ ಕೊಟ್ಟಂತಹ ವಿಶ್ವದ ಶಕ್ತಿಗೆ, ವೇದಿಕೆಯ ಗುರುಗಳಿಗೆ, ನಿಮ್ಮೆಲ್ಲರಿಗೂ ಕೂಡ ನಾನು ಅನಂತ ಅನಂತ ಪ್ರಣಾಮಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಎಸ್ ಮಾ, ಥ್ಯಾಂಕ್ ಯು, ಧನ್ಯವಾದಗಳು. Thank you. ಸೊ ಅದ್ಭುತ ವಿಷಯಗಳು. ಇದು ನಿತ್ಯ ಪಾರಾಯಣ ಗ್ರಂಥ ತರ ಇದು. ಸೊ ಎಷ್ಟು ವಿಷಯಗಳು ತಿಳ್ಕೊಂಡ್ರೆ ಅಷ್ಟು ನಮ್ಮಲ್ಲಿ ಇನ್ನೂ ಜ್ಞಾನ ಹೆಚ್ಚಾಗ್ತದೆ. ಮತ್ತೆ ಈ ಯೋಗ ಮಾರ್ಗದ ಅದೊಂದು ಪ್ರಾಬಲ್ಯವಾಗಿ ನಮ್ಮ ಒಳಗಡೆ ಸೊ ವ್ಯವಸ್ಥೀಕರ ಆಗತ್ತೆ. ಅದೊಂಥರ ಸ್ಥಿತೀಕರಣ ಹೆಚ್ಚಾಗತ್ತೆ. ನಮ್ಮಲ್ಲಿ ಹೆಚ್ಚಾಗ್ಬೇಕಂದ್ರೆ ಇಂಥ ಗ್ರಂಥಗಳು ಓದಲೇಬೇಕು. ಈ ವೇದಿಕದಲ್ಲಿ ಇದು ಆಗ್ತಾ ಇರೋದು ತುಂಬಾ ವಿಶೇಷವಾಗಿ ತಮ್ಮಿಂದ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್.